ದೇವರಾದ ಯೇಸುಕ್ರಿಸ್ತನ ನಾಮದಲ್ಲಿ ನಿಮಗೆ ನನ್ನ ಅಭಿನಂದನೆಗಳು. ಇವತ್ತಿನ ದಿನ ನಮ್ಮ ಧ್ಯಾನಕ್ಕೋಸ್ಕರವಾಗಿ ನಾನು ಆರಿಸಿಕೊಂಡಿರುವಂತಹ ಸತ್ಯವೇದ ವಾಕ್ಯ ಇಬ್ರಿಯರಿಗೆ ಬರೆದ ಪತ್ರಿಕೆ 10ನೇ ಅಧ್ಯಾಯ 38, 39ನೇ ವಾಕ್ಯಗಳಲ್ಲಿ ಅಡಕವಾಗಿದೆ. ಇಬ್ರಿಯರಿಗೆ ಬರೆದ ಪತ್ರಿಕೆ 10ನೇ ಅಧ್ಯಾಯ 38, 39ನೆಯ ವಾಕ್ಯಗಳಲ್ಲಿ ನಾನು ನಿಮಗೋಸ್ಕರವಾಗಿ ಆ ವಾಕ್ಯವನ್ನು ಓದುತ್ತೇನೆ. 38 ಈ ರೀತಿ ಹೇಳುತ್ತದೆ: ಆದರೆ ನನ್ನವರಾಗಿರುವ ನೀತಿವಂತನು ನಂಬಿಕೆಯಿಂದಲೇ ಬದುಕುವನು, ಅವನು ಹಿಂದೆಗೆದರೆ ಅವನಲ್ಲಿ ನನಗೆ ಸಂತೋಷವಿರುವುದಿಲ್ಲ ಎಂದು ಬರೆದದೆ. ನಾವಾದರೂ ಹಿಂದೆಗೆದವರಾಗಿ ನಾಶವಾಗುವವರಲ್ಲ, ನಂಬುವವರಾಗಿ ಪ್ರಾಣ ರಕ್ಷಣೆಯನ್ನ ಹೊಂದುವವರಾಗಿದ್ದೇವೆ. ಈ ಸ್ಥಳದಲ್ಲಿ ದೇವರು ಹೇಳುತ್ತಾರೆ, ನಾನು ಇಷ್ಟಪಡದ ಅಥವಾ ನಾನು ಅಸಹ್ಯಪಡುವಂತಹ ಒಂದು ಕೂಟ ಯಾರಂತ ಕೇಳಿದರೆ, ನೇಗಿಲ ಮೇಲೆ ಕೈಯನ್ನ ಇಟ್ಟು ಹಿಂದೆ ತಿರುಗಿ ನೋಡುವವನು, ಹಿಂಜಾರಿ ಹೋಗುವವನ ಮೇಲೆ ನನ್ನ ಆತ್ಮ ಪ್ರಿಯವಾಗಿರುವುದಿಲ್ಲ. ಅನಂತರ ಇನ್ನೊಂದು ವಾಕ್ಯವನ್ನು ಹೇಳ್ತಾರೆ, ನಾವು ಕೆಟ್ಟು ಹೋಗುವುದಕ್ಕೆ ಹಿಂಬಾಲಿಸದೆ. ಹಾಗಾದರೆ ಒಬ್ಬನು ಹಿಂಜಾರಿ ಹೋದರೆ ಅಥವಾ ಬಿದ್ದು ಹೋದರೆ ಅವನು ಅನಂತರ ಕೆಟ್ಟು ಹೋಗುತ್ತಾನೆ. ಅವನ ಪ್ರಾಪಂಚಿಕ ಜೀವನದಲ್ಲಿಯೂ ಆತ್ಮಿಕ ಜೀವನದಲ್ಲಿಯೂ ಕೆಟ್ಟು ಹೋಗುವಂತಹ ಪರಿಸ್ಥಿತಿಯಲ್ಲಿ ದಾಟಿ ಹೋಗುತ್ತಾನೆ. ಹಾಗಾದರೆ ಸತ್ಯವೇದ ನಮಗೆ ಎಚ್ಚರಿಸಿ ಹೇಳುವ ಕಾರ್ಯವೇನೆಂದರೆ, ನಮ್ಮ ಆತ್ಮಿಕ ಜೀವನದಲ್ಲಿ, ನಮ್ಮ ಸೇವೆಯಲ್ಲಿ, ದೇವರೊಂದಿಗೆ ಇರುವಂತಹ ಅನುಭವದಲ್ಲಿ ನಾವು ಹಿಂಜಾರಿ ನೋಡದೇ ಇರಬೇಕು, ಹಿಂಜಾರಿ ಹೋಗದೇ ಇರಬೇಕು. ಕೆಲವು ಸಂದರ್ಭ ನೋಡುವುದಾದರೆ ಕೆಲವರು ಹಿಂಜಾರಿ ಓದುವುದು ನಮಗೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಅವರು ಅದರ ಹಿಂದೆ ಇದ್ದಂತಹ ಜೀವಿತಕ್ಕೆ ಹಿಂದಿರುಗುತ್ತಾರೆ. ಹಳೆಯ ಪಾಪ ಕಾರ್ಯಗಳಿಗೆ ಅವರು ಮಾಡುವುದಕ್ಕೆ ಮುಂದಾಗ್ತಾರೆ. ಅನಂತರ ಪ್ರಾರ್ಥನೆ, ಸತ್ಯವೇದ ಓದುವುದು, ಆಲಯಕ್ಕೆ ಹೋಗುವುದು ಯಾವುದೂ ಇರುವುದಿಲ್ಲ. ಆದರೆ ಇನ್ನು ಕೆಲವರು ಇರುತ್ತಾರೆ, ಅವರು ದೇವರನ್ನ ಬಿಟ್ಟು ದೂರ ಹೋದದ್ದು ಅಥವಾ ಬಿದ್ದು ಹೋದದ್ದು ಗೊತ್ತಿಲ್ಲದೇ ಇರುತ್ತದೆ. ಅದು ಬಹಳ ಅಪಾಯ. ಕ್ರೈಸ್ತ ಜೀವನದಲ್ಲಿ ಕ್ರೈಸ್ತರಿಗೆ ಇರುವಂತಹ ಬಹಳ ದೊಡ್ಡ ಒಂದು ತಡೆ, ಒಂದು ಅಪಾಯ ಏನಂತ ಕೇಳುವುದಾದರೆ ಬಿದ್ದು ಹೋಗುವುದು ಅಥವಾ ಹಿಂಜಾರಿ ಹೋಗುವುದು. ಕೆಲವೊಮ್ಮೆ ಅದು ಹೊರಗೆ ಸರಿಯಾಗಿ ಕಾಣುತ್ತದೆ, ಕೆಲವೊಮ್ಮೆ ನಾವು ಮಾಡುವುದು ಸರಿ ಥರ ಕಂಡುಬರುತ್ತೆ, ಆದರೆ ನಾವು ಹಿಂಜಾರಿ ಹೋಗಿರ್ತೀವಿ. ಎಫೆಸದವರಿಗೆ ಇರುವಂತಹ ಸ್ಥಿತಿ ಆ ರೀತಿ ಇತ್ತು ಎಂಬುದಾಗಿ ಪ್ರಕಟಣೆಯ ಪ್ರವಾದನೆ ಗ್ರಂಥ 2ನೇ ಅಧ್ಯಾಯದಲ್ಲಿ ಕೆಲವೊಂದು ವಾಕ್ಯಗಳು ಹೇಳುತ್ತವೆ, ಗಮನಿಸಿ. ಆ ಸಭೆಯ ಕುರಿತಾಗಿ ದೇವರು ಹೇಳುತ್ತಾರೆ, ಗಮನಿಸಿ. ಪ್ರಕಟಣೆಯ ಪ್ರವಾದನೆ ಗ್ರಂಥ 2ನೇ ಅಧ್ಯಾಯ ಎಫೆಸ ಸಭೆಗೆ ಅವರು ಹೇಳುತ್ತಾರೆ, ನಿನ್ನ ಕೃತ್ಯಗಳನ್ನು, ನಿನ್ನ ಪ್ರಯಾಸವನ್ನು, ನಿನ್ನ ತಾಳ್ಮೆಯನ್ನು, ನೀನು ಕೆಟ್ಟವರನ್ನ ಸಹಿಸಲಾಗದೇ ಇರುವುದನ್ನು, ಅಪೋಸ್ತಲರಲ್ಲದಿದ್ದರೂ ತಮ್ಮನ್ನು ಅಪೋಸ್ತಲರೆಂದು ಹೇಳುವುದನ್ನು ನೀನು ಪರಿಶೋಧಿಸಿ ಅವರು ಸುಳ್ಳರೆಂಬುದಾಗಿ ಕಂಡುಕೊಂಡದ್ದನ್ನು, ನೀನು ಸಹಿಸಿಕೊಂಡಿರುವುದನ್ನು, ತಾಳ್ಮೆಯಿಂದ ಇರುವುದನ್ನು, ನನ್ನ ನಾಮದ ನಿಮಿತ್ತವಾಗಿ ಕಷ್ಟಪಟ್ಟು ಪ್ರಯಾಸ ಪಡುವುದನ್ನು ಅರಿತಿದ್ದೇನೆ. ಹಾಗಾದರೆ ಈ ಸಭೆಯವರನ್ನು ನೋಡಿ, ಸಹಿಸುವಂತಹ ಗುಣ ಇರುವವರು, ತಾಳ್ಮೆ, ಬಹಳ ತಾಳ್ಮೆಯಿಂದ ಇರುವವರು, ಕರ್ತನ ನಾಮದ ನಿಮಿತ್ತ ಅವರು ವಿಶ್ರಾಂತಿ ಇಲ್ಲದೆ ಪ್ರಯಾಸ ಪಡ್ತಾರೆ, ಓಡ್ತಾರೆ, ಸುವಾರ್ತೆಯನ್ನು ಸಾರ್ತಾರೆ, ಸೇವೆಯನ್ನು ಮಾಡ್ತಾರೆ, ಎಲ್ಲ ಮಾಡ್ತಾರೆ. ಆದರೆ ಹೊರಗೆ ನೋಡೋದಾದರೆ ಎಲ್ಲ ಸರಿಯಾಗಿರುವಂತೆ ಕಾಣಿಸುತ್ತೆ. ಆದರೆ ದೇವರು ಹೇಳುತ್ತಾರೆ, ಆದರೂ ಕೂಡ ನೀನು ಆದಿಯಲ್ಲೇ ಇದ್ದಂತಹ ಪ್ರೀತಿಯನ್ನು ಬಿಟ್ಟು ಇದ್ದಿ ಎಂಬುದಾಗಿ ನಿನ್ನ ಮೇಲೆ ಒಂದು ತಪ್ಪು ಹೊರಿಸಬೇಕಾಗುತ್ತದೆ. ಹಾಗಾದರೆ ನೋಡು, ಪ್ರೀತಿ ಹೋಯಿತು ದೇವರ ಮೇಲೆ. ಮುಖ್ಯವಾದದ್ದು ಯಾವುದು ಬೇಕೋ, ನಿಮ್ಮ ದೇವರಾಗಿರುವ ಕರ್ತನ ಬಳಿಯಲ್ಲಿ ಪೂರ್ಣ ಮನಸ್ಸಿನಿಂದಲೂ ಪೂರ್ಣ ಆತ್ಮದಿಂದಲೂ ಪ್ರೀತಿಸಬೇಕು. ಅದು ಹೋಯ್ತು. ಆದರೆ ಸೇವೆ ಮಾಡ್ತಾ ಇದ್ದಾರೆ, ಆದರೆ ಪ್ರಾರ್ಥನೆ ಮಾಡ್ತಾರೆ, ಆರಾಧನೆ ನಡೆಸ್ತಾರೆ, ಅಪೋಸ್ತಲರಲ್ಲದಿದ್ದರೂ ತಮ್ಮನ್ನು ಅಪೋಸ್ತಲರು ಎಂಬುದಾಗಿ ಹೇಳುವುದನ್ನು ಕಂಡುಹಿಡಿತಾರೆ, ಎಲ್ಲವನ್ನ ಮಾಡ್ತಾರೆ. ಅವರಿಗೆ ದೇವರನ್ನ ಬಿಟ್ಟು ದೂರ ಬಂದಿದ್ದೇವೆ ಅಥವಾ ಹಿಂಜಾರಿದ್ದೇವೆ ಎನ್ನುವಂಥದ್ದು ಗೊತ್ತಿಲ್ಲದೇ ಇದೆ. ಇದು ಕ್ರೈಸ್ತರಿಗೆ ಆಗಾಗ ಉಂಟಾಗುವಂತಹ ಒಂದು ಆಪತ್ತು. ಇವತ್ತು ನಾವು ನೋಡುವುದೇನೆಂದರೆ, ಹಿಂಜಾರುವುದರಿಂದ ನಾವು ತಪ್ಪಿಸಿಕೊಳ್ಳುವುದು ಹೇಗೆ, ತಪ್ಪಿಸಿಕೊಳ್ಳುವುದು ಎನ್ನುವಂತಹ ಮಾಯೆಯಾಗಿರುವ ಪಾಪದಿಂದ ನಾವು ತಪ್ಪಿಸಿಕೊಳ್ಳುವುದಕ್ಕೆ ಏನೆಲ್ಲ ಮಾಡಬೇಕು. ನಮಗೆ ಗೊತ್ತಿರದೆ ಕೆಲವೊಮ್ಮೆ ಒಳಗೆ ಬಿದ್ದುಬಿಡ್ತೀವಿ, ನಮಗೆ ಅರ್ಥ ಆಗಲ್ಲ. ಹೊರಗೆ ಸೇವೆ ಚೆನ್ನಾಗಿ ನಡೆಯುತ್ತೆ, ಒಳ್ಳೆ ಪ್ರಸಂಗವನ್ನು ಮಾಡ್ತೀವಿ, ಧ್ಯಾನವನ್ನು ಮಾಡ್ತೀವಿ, ಒಳ್ಳೆ ಪ್ರಾರ್ಥನೆ ಮಾಡ್ತೀವಿ, ಎಲ್ಲವನ್ನ ಮಾಡ್ತೀವಿ. ಆದರೆ ಒಳಗೆ ದೇವರೊಂದಿಗೆ ನೀವಿರುವಂತಹ ಒಂದು ಐಕ್ಯತೆ, ದೇವರಿಗೆ ಭಯಪಟ್ಟ ಭಯ, ಇವೆಲ್ಲವನ್ನ ಬಿಟ್ಟು ಒಂದು ಬಿದ್ದ ಸ್ಥಿತಿಯಲ್ಲಿದ್ದೇವೆ. ಕರ್ತನ ಬಳಿಯಿಂದ ಇರುವಂತಹ ಪ್ರೀತಿಯಿಂದ ಹೊರಬಂದರೆ ಎಲ್ಲ ಹೋಯ್ತು ಅಂತ ಅರ್ಥ.
ಆದರೆ ಹೊರಗೆ ಆ ಒಂದು ಓಟ ಬಂದು ಯಾರು ನೋಡಿದರೂ ಅವರು ಬಿದ್ದವರು ಅಂತ ಕಾಣಿಸೋದಿಲ್ಲ. ಹಾಗಾದರೆ ಈ ರೀತಿಯಾಗಿ ಬರುವಂತಹ ಈ ದೊಡ್ಡ ಆಪತ್ತುಗಳಿಂದ ನಾವು ಕಾಪಾಡಲ್ಪಡಬೇಕು. ಅದರಲ್ಲಿ ಬಿದ್ದು ಹೋಗದ ಹಾಗೆ ನಮ್ಮನ್ನು ಕಾಪಾಡಿಕೊಳ್ಳಬೇಕು. ಅದಕ್ಕೆ ನಾವೇನು ಮಾಡಬೇಕು ಎನ್ನುವಂಥದ್ದೇ ಈ ದಿನದಲ್ಲಿ ನಮ್ಮ ಸಂದೇಶ. ಸಾಮಾನ್ಯವಾಗಿ ನೋಡ್ರಿ, ಹಿಂಜಾರುವುದು ಅಂದರೆ ಏನು ಅಥವಾ ಬಿದ್ದು ಹೋಗುವುದು, ಆತ್ಮದಲ್ಲಿ ಬಿದ್ದು ಹೋಗಿದ್ದಾನೆ ಎಂಬುದಾಗಿ ಹೇಳ್ತೀವಲ್ವಾ, ಅದು ಏನು ಎನ್ನುವುದನ್ನು ನಾವೇ ಪರಿಶೋಧಿಸಿ ತಿಳಿದುಕೊಳ್ಳಬಹುದು. ಒಬ್ಬರು ಬಂದು ಹೇಳಬೇಕಾಗಿರುವ ಅಗತ್ಯತೆ ಇಲ್ಲ. ಆದರೆ ಅದರಲ್ಲಿ ನೋಡಿ, ಹಿಂಜಾರುವುದು ಅಂದರೆ ಏನು? ಕ್ರಿಸ್ತನ ಪ್ರೀತಿಯನ್ನು ಬಿಟ್ಟು ದೂರ ಬರುವುದೇ ಹಿಂಜಾರುವುದು. ನೀವು ಪ್ರೀತಿ ಇಲ್ಲದೆ ಕ್ರಿಸ್ತನಿಗೆ ಯಾವ ಕೆಲಸವನ್ನು ಮಾಡಿದ್ರು, ಯಾವ ಸೇವೆಯನ್ನು ಮಾಡಿದ್ರು, ಅದು ಪರಲೋಕದಿಂದ ಸ್ವೀಕರಿಸಲ್ಪಡುವುದಿಲ್ಲ. ನಾವು ಚೆನ್ನಾಗಿ ಓಡುವಂತೆ ಇರುತ್ತೆ, ದುಡಿಯುವಂತೆ ಇರುತ್ತೆ, ಅಲೆದಾಡುವಂತೆ ಇರುತ್ತೆ. ಇವತ್ತು ಬಹಳ ಮಂದಿ ಪ್ರಯಾಸ ಪಡುವುದೆಲ್ಲವನ್ನು ನಾವು ನೋಡ್ತೀವಿ ವಿಶ್ರಾಂತಿ ಇಲ್ಲದೆ. ಆದರೆ ನಿಜವಾಗಲೂ ಅದನ್ನು ಕ್ರಿಸ್ತನಿಗಾಗಿ ಮಾಡ್ತಾ ಇದ್ದೀರಾ? ಕ್ರಿಸ್ತನ ಮೇಲಿರುವಂಥ ಪ್ರೀತಿಯಿಂದ ಮಾಡ್ತಾರಾ? ಅಥವಾ ತಮ್ಮ ಸೇವೆ, ತಮ್ಮ ಬ್ರ್ಯಾಂಡ್ ಇವುಗಳಲ್ಲಿ ಬೆಳೆಯುವುದಕ್ಕೋಸ್ಕರವಾಗಿ ಮಾಡ್ತಾರೆ ಎಂಬುದಾಗಿ ಅವರಿಗೆ ಅದು ಬೆಳಕು. ಆದರೆ ಸತ್ಯವೇದ ಹೇಳುತ್ತದೆ, ಪ್ರೀತಿಯಿಂದ ಕ್ರಿಯೆ ಮಾಡುವಂಥ ವಿಶ್ವಾಸ, ನಂಬಿಕೆ ಅದು ಸಹಾಯ ಮಾಡುವಂಥದ್ದಾಗಿದೆ. ಆ ಕ್ರಿಯೆಗಳೇ ಸಹಾಯ ಮಾಡುವುದು. ಹಾಗಾದರೆ ದೇವರಿಗೆ ಏನೇ ಮಾಡಿದರೂ ನಾವು ಒಳಗೆ ಗಮನಿಸಬೇಕಾಗಿರುವಂತಹ ಕಾರ್ಯ, ಯೇಸುವಿನ ಮೇಲೆ ಅಥವಾ ದೇವರ ಮೇಲೆ ನಾನಿಟ್ಟಿರುವಂತಹ ಪ್ರೀತಿ ಕೊರತೆ ಪಟ್ಟಿದೆಯಾ? ನಾನು ಸ್ವಾರ್ಥವನ್ನು ಪ್ರೀತಿ ಮಾಡುವುದಕ್ಕೆ ಮುಂದಾಗಿದ್ದೀನಾ? ಅಥವಾ ಕ್ರಿಸ್ತನನ್ನು ಪ್ರೀತಿಸಿ ಕೆಲಸವನ್ನು ಮಾಡ್ತಾ ಇದ್ದೀನಾ ಎನ್ನುವಂಥದ್ದೇ ಬಹುಮುಖ್ಯ. ಒಂದು ಕುಟುಂಬದಲ್ಲಿ ನೀವು ನೋಡ್ರಿ, ಗಂಡ ಹೆಂಡತಿ ಇದ್ದಾರೆ ಅಂತ ಇಟ್ಕೊಳ್ಳಿ. ಒಬ್ಬಳ ಹೆಂಡತಿ ಎಷ್ಟೇ ಒಳ್ಳೆ ಉತ್ತಮವಾದ ಪದಾರ್ಥಗಳನ್ನು, ಅಮೂಲ್ಯವಾಗಿರುವಂತಹ ಅಡುಗೆಯನ್ನು, ರುಚಿಯಾಗಿರುವಂತಹ ಆಹಾರವನ್ನೆಲ್ಲ ಮಾಡಿ ಪ್ರೀತಿ ಇಲ್ಲದೆ ಅದನ್ನು ಅವರು ಬೈಕೊಂಡೇ ಅದನ್ನು ಹಾಕಿದರೆ ಅದು ರುಚಿಯಾಗಿರುವುದಿಲ್ಲ. ಇನ್ನೊಬ್ಬಳು ಹೆಂಡತಿ ಮನೆಯಲ್ಲಿ ಏನೂ ಇಲ್ಲ, ಒಂದು ಸಾಧಾರಣವಾಗಿರುವಂತಹ ಗಂಜಿನೋ ಏನೋ ನೆಂಚ್ಕೊಳ್ಳೋದಕ್ಕೆ ಒಂದು ಈರುಳ್ಳಿನೋ ಒಂದು ಸೌತೆಕಾಯಿ ಇದೆಷ್ಟೇ, ಆದರೆ ಪ್ರೀತಿಯಿಂದ ತಂದು ಅವಳು ಹಾಕುತ್ತಾಳೆ. ಹಾಗಾದರೆ ಇದರಲ್ಲಿ ಯಾರು ಉನ್ನತಳು ಅಂತ ಕೇಳಿದರೆ ಪ್ರೀತಿಯಿಂದ ಕ್ರಿಯೆ ಮಾಡುವ ಹೆಂಡತಿಯೇ ಉತ್ತಮಳು. ಏಕೆಂದರೆ ಒಂದು ಚಿಕ್ಕ ಕೆಲಸ ಮಾಡಿದ್ರೂ ಕೂಡ, ದೊಡ್ಡ ಕೆಲಸ ಮಾಡಿದ್ರೂ ಕೂಡ ಅದನ್ನು ಪ್ರೀತಿಯಿಂದ ಮಾಡಲ್ಪಡುವಂಥದ್ದಾಗಿರಬೇಕು. ಕೆಲವೊಮ್ಮೆ ದೊಡ್ಡ ಸೇವೆಯನ್ನು ಮಾಡ್ತಾರೆ, ಅದು ಕ್ರಿಸ್ತನ ಮೇಲಿರುವಂತಹ ಪ್ರೀತಿಯಿಂದ ಇರುವುದಿಲ್ಲ, ತಮ್ಮ ಮೇಲಿರುವಂತಹ ಪ್ರೀತಿಯಿಂದ ಅಥವಾ ತಮಗೆ ಸಾಧಕವಾಗಿ ಉಪಯೋಗಿಸಿಕೊಳ್ಳುವುದಕ್ಕೋಸ್ಕರವಾಗಿ. ಇವೆಲ್ಲ ಬಹಳ ಮಂದಿಯನ್ನು ನೋಡಿದ್ದೇವೆ. ಎಫೆಸ ಪಟ್ಟಣದ ಸಭೆಯು ಅದೇ ರೀತಿಯಾಗಿ ಮಾಡುತ್ತಾ ಇತ್ತು. ಹಾಗಾಗಿ ನಾವು ಪ್ರತಿ ಬಾರಿ ಕ್ರಿಸ್ತನ ಪ್ರೀತಿಯಲ್ಲಿ ಐಕ್ಯವಾಗಿದ್ದೇವಾ? ನಾವು ಮಾಡುವಂತಹ, ಕ್ರಿಸ್ತನಿಗಾಗಿ ಮಾಡುವಂತಹ ಎಲ್ಲ ಕೆಲಸಗಳು, ಯೇಸು ನನ್ನನ್ನು ಪ್ರೀತಿ ಮಾಡಿದರು, ನಾನು ಅವರನ್ನು ಪ್ರೀತಿ ಮಾಡುವಂತಹ ಕರ್ತವ್ಯವಿದೆ ಎಂಬುದಾಗಿ ಆ ಪ್ರೀತಿಯಿಂದ ಪ್ರೇರೇಪಿಸಲ್ಪಟ್ಟು ಪ್ರೀತಿ ಮಾಡ್ತೀವಿ ಅಂತ ನೋಡಬೇಕು. ಆ ಪ್ರೀತಿಯನ್ನು ಬಿಟ್ಟು ದೂರ ಸರಿದಿದ್ದೇವೆ ಅಂತ ಗೊತ್ತಾದರೆ ನೀವು ಪ್ರಾರ್ಥನೆ ಮಾಡುವುದು ವ್ಯರ್ಥ, ಉಪವಾಸ ಮಾಡುವುದು ವ್ಯರ್ಥ, ಸೇವೆ ಮಾಡುವುದು ಕೂಡ ವ್ಯರ್ಥ. ಹಾಗಾದರೆ ಆ ಪ್ರೀತಿಯನ್ನು ಬಿಟ್ಟು ದೂರ ಬರುವುದಕ್ಕೆ ಹೆಸರೇ ಬಿದ್ದು ಹೋಗುವುದು. ಎರಡನೇದಾಗಿ ನೋಡಿ, ನಮ್ಮ ಹಳೆಯ ಜೀವಿತಕ್ಕೆ, ಯೇಸುವನ್ನು ಅರಿಯುವುದಕ್ಕಿಂತ ಹಿಂದೆ ಇದ್ದಂತಹ ಜೀವಿತಕ್ಕೆ ತಿರುಗುವುದು, ಅದಕ್ಕೆ ಹೆಸರು ಕೂಡ ಬಿದ್ದು ಹೋಗುವುದು. ಒಬ್ಬನು ಕರ್ತನ ಬಳಿ ಬರುವಾಗ ತನ್ನ ಹಳೆಯ ಜೀವಿತವನ್ನು ಬಿಟ್ಟು ಬಿಡುವ ಹಾಗೆ ಅರಿಕೆ ಮಾಡಿಯೇ ಅವರ ಬಳಿ ತನ್ನನ್ನು ಒಪ್ಪಿಸಿಕೊಡುತ್ತಾನೆ. ಆದರೆ ಕಾಲಕ್ರಮೇಣ ಯಾವುದೆಲ್ಲ ಮಾಡಬಾರದು ಎಂಬುದಾಗಿ ಬಿಟ್ಟುವೋ ಅದೇ ಹಳೆಯ ಪಾಪಕ್ಕೆ ಹಿಂದಿರುಗುತ್ತಾರೆ. ಕೆಲವರು ಏನು ಮಾಡ್ತಾರೆ ಅಂದರೆ ಬಹಿರಂಗವಾಗಿ ತಿರುಗುತ್ತಾರೆ, ಕೆಲವರು ಹೊರಗುತ್ತಿದ್ರೆ ಹೆಂಗಪ್ಪ ಅಂತ ಹೇಳಿ ರಹಸ್ಯವಾಗಿ ಅಂತರಂಗದಲ್ಲಿ ಹಳೆಯ ಜೀವಿತಕ್ಕೆ ತಿರುಗುತ್ತಾರೆ. ಎರಡೂ ಕೂಡ ಬಿದ್ದು ಹೋಗುವಂಥದ್ದೇ. ಹಾಗಾದರೆ ಈ ಬಿದ್ದು ಹೋಗುವುದು ಎನ್ನುವುದು ಹಳೆಯ ಜೀವನಕ್ಕೆ ಹಿಂದಿರುಗುವುದು. ಯೇಸುವನ್ನು ಅರಿಯುವುದಕ್ಕಿಂತ ಮುಂಚೆ ಇದ್ದಂತಹ ಆ ಪಾಪದ ಜೀವಿತಕ್ಕೆ, ಸತ್ತು ಹೋದಂಥ ಜೀವಿತಕ್ಕೆ ಮತ್ತೆ ತಿರುಗುವುದಕ್ಕೆ ಹೆಸರೇ ಹಿಂಜಾರುವಿಕೆ. 2 ಪೇತ್ರನ ಪುಸ್ತಕ 2ನೇ ಅಧ್ಯಾಯ 22ನೇ ವಾಕ್ಯ ಏನು ಹೇಳುತ್ತದೆ ಅಂತ ಗಮನಿಸಿ. ಅವರು ನೀತಿಯ ಮಾರ್ಗವನ್ನು ಅರಿತ ನಂತರ ತಮಗೆ ಒಪ್ಪಿಸಲ್ಪಟ್ಟಂತಹ ಪರಿಶುದ್ಧ ಆತ್ಮನನ್ನು ಬಿಟ್ಟು ದೂರ ಸರಿಯುವುದಕ್ಕಿಂತಲೂ, ದೇವರ ಆಜ್ಞೆಗಳನ್ನು ಬಿಟ್ಟು ದೂರವಾಗುವುದಕ್ಕಿಂತಲೂ ಅದನ್ನು ಅರಿಯದೇ ಇದ್ದಿದ್ದರೆ ಅವರಿಗೆ ಒಳ್ಳೆಯದಾಗಿರ್ತಿತ್ತೇನೋ. ನಾಯಿ ತಾನು ಕಕ್ಕಿದ್ದನ್ನೇ ತಿನ್ನುವುದಕ್ಕೆ, ತೊಳೆಯಲ್ಪಟ್ಟಂತಹ ಹಂದಿ ಮತ್ತೆ ಕೆಸರಲ್ಲೇ ಹೋಗುವುದಕ್ಕೆ ಹಿಂದಿರುಗಿತು ಎಂಬುದಾಗಿ ಹೇಳಲ್ಪಟ್ಟಂತಹ ನಿಜವಾಗಿರುವಂತಹ ಗಾದೆಯ ಅನುಸಾರ ಅವರಿಗೆ ಸಂಭವಿಸಿತು. ನಾಯಿ ಅದು ವಾಂತಿ ಮಾಡಿ ಅದನ್ನೇ ತಿನ್ನುವ ಹಾಗೆ ಒಂದು ಹಂದಿಯನ್ನು ಚೆನ್ನಾಗಿ ಸ್ನಾನ ಮಾಡಿಸಿ ಸ್ವಲ್ಪ ಹಿಂದೆ ತಿರುಗಿ ನೋಡಿದ್ರೆ ಮತ್ತೆ ಹೋಗಿ ಅದು ಕೊಳಚೆಗೆ ಬಿದ್ದು ಬೀಳುವ ರೀತಿಯಲ್ಲಿಯೇ
ಈ ಹಿಂಜಾರಿಕೆ ಇರುವಂತಹ ಕಾರ್ಯ ತಮ್ಮ ಹಳೆಯ ಜೀವಿತವನ್ನು ಬಯಸಿ ಅವರಲ್ಲೋಗ್ತಾರೆ. ಆ ರೀತಿಯಾಗಿ ಹೇಳಲ್ಪಟ್ಟಿದೆ. ನಾವು ನೋಡುವುದೇನೆಂದರೆ, ಈ ಹಿಂಜಾರುವಿಕೆಯಲ್ಲಿ ಗೊತ್ತಿದ್ದೋ ಗೊತ್ತಿಲ್ಲದೆಯೋ ಕೆಲವರು ಗೊತ್ತಿದ್ದು ಬೀಳ್ತಾರೆ, ಕೆಲವರಿಗೆ ಬಿದ್ದಿದ್ದೇ ಗೊತ್ತಾಗೋದಿಲ್ಲ. ಆದರೆ ಅವ್ರ ಪಾಡಿಗೆ ನಾವು ಚೆನ್ನಾಗೇ ಇದ್ದೇವೆ ಎಂಬುದಾಗಿರ್ತಾರೆ. ಇದು ಬಹಳ ಆಪತ್ತು. ಹಾಗಾದರೆ ಬೀಳದಿರುವ ಹಾಗೆ ತಮ್ಮನ್ನು ಕಾಪಾಡಿಕೊಳ್ಳುವುದಕ್ಕೆ ತಾವೇನು ಮಾಡಬೇಕು? ಅದರ ಕುರಿತಾಗಿ ನಾವು ಧ್ಯಾನ ಮಾಡಲಿದ್ದೇವೆ. ಮೊದಲು ಯಾತರಿಂದ ಬೀಳುತ್ತಾರೆ? ಬಹಳ ಕಾರ್ಯಗಳು ಉಂಟು. ಕೆಲವೊಂದು ಮುಖ್ಯ ಕಾರ್ಯಗಳನ್ನು ಮಾತ್ರ ನಾನು ನಿಮಗೆ ಹೇಳುವುದಕ್ಕೆ ಇಷ್ಟಪಡುತ್ತೇನೆ. ಯಾತರಿಂದ ಆಗಾಗ ಬೀಳ್ತಾರೆ ಅಂತ ಗೊತ್ತಾ ನಿಮಗೆ? ನೀವು ದೊಡ್ಡ ದೊಡ್ಡ ಕಾರ್ಯಗಳು, ಪಾಪದ ಮೇಲೆ ಆಸೆ, ಪಾಪದ ಮೇಲೆ ಇಚ್ಛೆ, ಆ ರೀತಿ ಅನ್ಕೋತೀರಾ. ಒಂದು ಚಿಕ್ಕ ಕಾರ್ಯವಿದೆ. ತಾನು ಇರಬೇಕಾಗಿರುವ ಸ್ಥಳದಲ್ಲಿ ಒಬ್ಬನು ಇಲ್ಲದೆ ಹೋದರೆ ಅವನು ಬಿದ್ದು ಹೋಗ್ತಾನೆ. ನೀವು ಎಲ್ಲಿರಬೇಕು ಎಂಬುದಾಗಿ ದೇವರಿಟ್ಟಿದ್ದಾರೋ ನೀವು ಆ ಸ್ಥಳದಲ್ಲಿರಬೇಕು. ನೀವು ಏನು ಮಾಡಬೇಕೆಂಬುದಾಗಿ ದೇವರಿಟ್ಟಿದ್ದಾರೋ ಆ ಸ್ಥಳದಲ್ಲಿ ನೀವಿರಬೇಕು. ಆ ರೀತಿ ಇಲ್ಲದೆ ಹೋದರೆ ಬಿದ್ದೋಗ್ತೀರಾ. ಅದು ಸತ್ಯವೇದ ನಮಗೆ ಸ್ಪಷ್ಟವಾಗಿ ತೋರಿಸುತ್ತದೆ. ದಾವಿದನಿಗಿಂತ ಒಬ್ಬ ದೊಡ್ಡ ಭಕ್ತಿವಂತನು ಬೇಕಾ? ಅವರು ಮುಂಜಾನೆ, ಸಂಜೆ, ಮಧ್ಯಾಹ್ನ ವೇಳೆಗಳಲ್ಲಿ ದೇವರಿಗೆ ಸ್ತೋತ್ರ ಮಾಡಿ ಆರಾಧನೆ ಮಾಡುವಂಥ ದೈವ ಮನುಷ್ಯನು. ಆದರೆ ಅವರು ಯಾವಾಗ ಬಿದ್ದರು ಅಂತ ನೀವು ನೋಡುವುದಾದರೆ, ವ್ಯಭಿಚಾರ ಪಾಪದಲ್ಲಿ ಯಾವಾಗ ಬಿದ್ದರು ಅಂತ ನೋಡುವುದಾದರೆ, ಅವರು ಇರಬೇಕಾಗಿರುವ ಸ್ಥಳದಲ್ಲಿ ಇಲ್ಲದೆ ಬೇರೆ ಒಂದು ಸ್ಥಳದಲ್ಲಿ ಅವರು ಇದ್ದುದರಿಂದಲೇ ಅವರು ಬಿದ್ದರು. ಸತ್ಯವೇದ ಅದನ್ನು ಹೇಳುತ್ತದೆ, ಗಮನಿಸಿರಿ. 2 ಸಮುವೇಲನ ಪುಸ್ತಕ 11ನೇ ಅಧ್ಯಾಯ 1ನೇ ವಾಕ್ಯ. ಮರು ವರ್ಷ, ಚೆನ್ನಾಗಿ ಗಮನಿಸಬೇಕು, ಮರು ವರ್ಷ ಅರಸರು ಯುದ್ಧಕ್ಕೆ ಹೊರಡುವಂತಹ ಕಾಲ ಬಂದ ಸಂದರ್ಭದಲ್ಲಿ, ಹಾಗಾದರೆ ಆ ದಿನಗಳಲ್ಲಿ ಅರಸರು ಯುದ್ಧ ಮಾಡುವುದಕ್ಕೆ ಅಂತ ಒಂದು ಕಾಲ ಇದ್ದಿದೆ. ಆ ಒಂದು ಯುದ್ಧ ಕಾಲದಲ್ಲಿ ಅರಸರೇ ಪಡೆಗಳನ್ನು ಮುನ್ನಡೆಸಿ ಹೋಗಬೇಕು. ಏಕೆಂದರೆ ಆ ಕಾಲಕ್ಕೆ ಹೆಸರೇ ಅರಸರು ಯುದ್ಧ ಮಾಡುವಂತಹ ಕಾಲ ಎಂಬುದಾಗಿ ಸತ್ಯವೇದ ತಿಳಿಸುತ್ತದೆ. ಅರಸರು ಯುದ್ಧ ಮಾಡುವಂತಹ ಕಾಲ ಬಂದಾಗ ದಾವೀದನು ಯೋವಾಬನನ್ನು, ಅವನೊಂದಿಗೆ ತನ್ನ ಸೇವಕರನ್ನು, ಇಸ್ರಾಯೇಲ್ ಜನಾಂಗದವರನ್ನ, ಅಮ್ಮೋನ್ಯರನ್ನ ಹತ ಮಾಡುವುದಕ್ಕೆ, ರಾಫಾವನ್ನ ಮುತ್ತಿಗೆಯಾಗುವುದಕ್ಕೆ ಕಳುಹಿಸಿದ. ದಾವೀದನು ಯೆರೂಸಲೇಮಿನಲ್ಲಿಯೇ ತಂಗಿದನು. ನೋಡಿ, ಮೊದಲು ಹೇಳುತ್ತದೆ ಅರಸರು ಯುದ್ಧ ಮಾಡುವಂಥ ಕಾಲ. ಆದರೆ ಯಾರನ್ನ ಯುದ್ಧ ಕಳಿಸಿದ್ರು? ಯೋವಾಬನನ್ನು ಯುದ್ಧಕ್ಕೆ ಕಳುಹಿಸಿದ್ದಾರೆ. ಯೋವಾಬನ ಅರಸನಲ್ಲ, ಅದು ಅವನ ಕರುವಿಕೆ ಅಲ್ಲ. ಇದು ಅರಸನು ಹೋಗಬೇಕಾಗಿರುವುದು. ಅರಸನು ದಾವೀದನು. ದಾವೀದನು ಯುದ್ಧ ರಂಗದಲ್ಲಿರಬೇಕಾಗಿರುವ ಕಾಲದಲ್ಲಿ ಅರಮನೆಯಲ್ಲಿ ತಂಗಿದನು. ನೋಡಿದ್ರ? ಅನಂತರ ಆ ರೀತಿ ಅರಮನೆಯಲ್ಲಿ ತಂಗಿದ್ದಾರೆ. ಅಲ್ಲಿ ಯುದ್ಧ ನಡೆಯುತ್ತಾ ಇದೆ. ಅಮ್ಮೋನಿಯರೊಂದಿಗೆ ಮಾಹಿತಿ ಮಾತ್ರ ಅವಾಗ ಬರ್ತಾ ಇದೆ. ಅಲ್ಲಿಂದ ಒಬ್ಬ ವ್ಯಕ್ತಿ ಬಂದು ಹೇಳ್ತಾ ಇದ್ದಾನೆ, ಇವರು ಹಾಗೆ ಅಲ್ಲಿ ಕುಳಿತು ಯುದ್ಧದಲ್ಲಿ ಏನು ನಡೀತಾ ಇದೆ ಎಂಬುದಾಗಿ ಮನೆಯಲ್ಲಿ ಕುಳಿತು ಹಾಯಾಗಿ ಕೂತಿದ್ದಾರೆ. ಈಗ ಒಂದು ದಿನ ಸಾಯಂಕಾಲದಲ್ಲಿ ದಾವೀದನು ತನ್ನ ಹಾಸಿಗೆಯಿಂದ, ಒಂದು ವೇಳೆ ಯುದ್ಧಕ್ಕೆ ಹೋಗಿದ್ದರೂ ಕೂಡ ಅವರು ಕುಳಿತು ಪ್ರಾರ್ಥನೆ ಮಾಡಬಹುದಾಗಿತ್ತು. ದೇವರ ಯುದ್ಧದಲ್ಲಿ ಒಂದು ಜಯ ಬೇಕು ನಮಗೆ, ಅವರು ಹೋಗಿದ್ದಾರೆ ಎಂಬುದಾಗಿ ಪ್ರಾರ್ಥನೆ ಮಾಡಬಹುದಿತ್ತು. ಇವರು ಚೆನ್ನಾಗಿ ನಿದ್ದೆ ಮಾಡಿದ್ದು. ಸಾಯಂಕಾಲ ಸಂದರ್ಭದಲ್ಲಿ ಎದ್ದು ಅರಮನೆಯ ಮೇಲೆ ತಿರುಗಾಡ್ತಿರ್ಬೇಕಾದ್ರೆ, ಅರಮನೆಯ ಮಹಡಿಯ ಮೇಲೆ ತಿರುಗಾಡ್ತಿರ್ಬೇಕಾದ್ರೆ ಸ್ನಾನ ಮಾಡುತ್ತಿದ್ದಂತಹ ಒಂದು ಸ್ತ್ರೀಯನ್ನ ಅವರು ಮೇಲಂತಸ್ತಿನಿಂದ ನೋಡಿದರು. ಮೇಲೆ ಮಹಡಿಯಿಂದ ಅವರು ನೋಡಬೇಕಾದ್ರೆ ಒಂದು ಮನೆಯ ಒಳಗೆ ಒಂದು ಸ್ತ್ರೀ ಸ್ನಾನ ಮಾಡುವುದನ್ನು ನೋಡಿದ. ಆ ಸ್ತ್ರೀ ಬಹಳ ಸೌಂದರ್ಯವತಿಯಾಗಿದ್ದಳು, ಬಹಳ ಸುಂದರವಾಗಿ ಇದ್ದಳು. ಆಗ ದಾವೀದನು ಆ ಸ್ತ್ರೀ ಯಾರು ಎಂಬುದಾಗಿ ವಿಚಾರಿಸಲು ವ್ಯಕ್ತಿಯನ್ನು ಕಳಿಸಿದ. ಅವನು ಎಲಿಯಾಬನ ಮಗಳು, ಹಿತ್ತಿಯನಾಗಿರುವ ಊರಿಯನ ಹೆಂಡತಿಯಾಗಿರುವ ಬತ್ಷೆಬಳು. ಅನಂತರ ನಡೆದದ್ದು ನಿಮಗೆ ಗೊತ್ತು. ಆ ಬತ್ಷೆಬಳೊಂದಿಗೆ ಅವರು ಪಾಪವನ್ನ ಮಾಡಿದನು. ಆಕೆಯೊಂದಿಗೆ ಅವನು ಅನ್ಯನ ಹೆಂಡತಿಯಾಗಿದ್ದಾಗಲೂ ಕೂಡ ಆ ಪಾಪದಲ್ಲಿ ಅವರು ಬಿದ್ದೋದರು. ಅಷ್ಟು ಮಾತ್ರವಲ್ಲ, ಇವಳನ್ನ ಹೆಂಡತಿಯಾಗಿ ತೆಗೆದುಕೊಳ್ಳಬೇಕೆಂದರೆ ಅದಕ್ಕೆ ತಡೆಯಾಗಿರುವಂತಹ ಉರಿಯ ಅವನನ್ನು ಹೇಗಾದರೂ ಕೊಲೆ ಮಾಡಬೇಕು ಎಂದು ತಂತ್ರ ಮಾಡಿ ಯೋವಾಬನಿಗೆ ವ್ಯಕ್ತಿಯನ್ನು ಕಳುಹಿಸಿ, ಈ ಊರಿಯನನ್ನ ಬಹಳ ಮುಖ್ಯವಾಗಿರುವ ಯುದ್ಧದ ಸ್ಥಳದಲ್ಲಿ, ಬಾಣ ಬೀಳುವಂಥ ಸ್ಥಳದಲ್ಲಿ, ಕಠಿಣವಾಗಿ ಯುದ್ಧ ನಡೆಯುವಂತಹ ಸ್ಥಳದಲ್ಲಿ ಹೋಗಿ ನಿಲ್ಲಿಸಿರಿ ಅಂತ ಹೇಳಿದ. ಆಗ ಯೋವಾಬನ ಹೇಳಿದ್ರು, ಇವರು ದೊಡ್ಡ ಯುದ್ಧವೀರ ಅಲ್ಲ, ಒಂದು ಬಾಣ ಹಾರಿ ಬಂದರೂ ಅದನ್ನು ತಡೆಯಕ್ಕೆ ಇವನಿಂದ ಆಗಲ್ಲ, ಅವನನ್ನೋಗಿ ನಿಲ್ಲಿಸುವುದು ಹೇಗೆ ಅಂತ ಕೇಳ್ತಾರೆ. ನಿಲ್ಲಿಸು ಅಂತ ಹೇಳಿದ್ರು. ಅವನು ಬಾಣ ಬಿದ್ದು ಸಾಯಲಿ. ಅದೇ ರೀತಿ ಅವನನ್ನು ತಂತ್ರವಾಗಿ ಅವನು ನಿಲ್ಲಬಾರದ ಸ್ಥಳದಲ್ಲಿ ಹೋಗಿ ನಿಲ್ಲಿಸಿದ್ರು. ಆಗ ಅವನು ಬಾಣದಿಂದ ಸತ್ತು ಹೋದ. ಅವಾಗ ನೋಡ್ರಿ, ಒಂದು ವ್ಯಭಿಚಾರ ಪಾಪ, ಒಂದು ಕೊಲೆಯ ಪಾಪ, ಒಬ್ಬನನ್ನು ಕೊಲೆ ಮಾಡಿ ಎಷ್ಟು ದೊಡ್ಡ ಪಾಪ.
ನಾತಾನ್ ಪ್ರವಾದಿ ಬಂದು ಹೇಳುತ್ತಾರೆ, ಒಬ್ಬನಿಗೆ 100 ಕುರಿಗಳಿದ್ದವು. ಒಬ್ಬ ಬಡವನು ಒಂದೇ ಒಂದು ಕುರಿಯನ್ನು ಇಟ್ಕೊಂಡಿದ್ದ. ಅವನು ಅವನ ಕುರಿಯನ್ನು ತೆಗೆದುಕೊಳ್ಳುವುದಕ್ಕೆ ಆ ಕುರುಬನನ್ನು ಕೊಲೆಗೈದು ಒಬ್ಬನು ಒಂದು ಕುರಿಯನ್ನು ತೆಗೆದುಕೊಂಡ ಎಂಬುದಾಗಿ ಹೇಳ್ತಾರೆ ಅವನಿಗೆ. ದಾವೀದನ ಅರಮನೆಯಲ್ಲಿ ನಾತಾನ್ ಅನ್ನುವಂಥ ಒಬ್ಬ ಪ್ರವಾದಿ. ದಾವೀದನಿಗೆ ಸಿಟ್ಟು ಬಂತು. ಯಾರವನು? ಅವನಿಗೆ 100 ಕುರಿಗಳಿದೆಯಲ್ಲ, ಅದನ್ನು ಬಿಟ್ಟು ಯಾಕೆ ಒಂದು ಕುರಿ ಇಟ್ಟವನನ್ನು ಅವನು ಕೊಂದು ಆ ಕುರಿಯನ್ನು ತೆಗೆದುಕೊಂಡ? ಯಾರದು ಅಂತ ಕೇಳ್ತಾನೆ. ತಕ್ಷಣ ನಾತಾನ್ ಹೇಳ್ತಾನೆ, ನೀನೇ ಆ ಮನುಷ್ಯನು. ನಿನಗೆ ದೇವರು ಎಷ್ಟೊಂದು ಸೌಲಭ್ಯವನ್ನು ಇಟ್ಟು, ಎಷ್ಟೋ ಒಳಿತುಗಳು ನಿನಗೋಸ್ಕರವಾಗಿಟ್ಟು, ಹೆಂಡತಿಗಳನ್ನೆಲ್ಲ ಕೊಟ್ಟು, ಇವೆಲ್ಲವನ್ನ ಬಿಟ್ಟು ಆ ಒಬ್ಬನೇ ವ್ಯಕ್ತಿ ಉರಿಯನನ್ನ, ಏನು ಗೊತ್ತಿಲ್ಲದ ವ್ಯಕ್ತಿಯನ್ನು ಕೊಲೆ ಮಾಡಿ ಅವನ ಹೆಂಡತಿನ ತೆಗೆದುಕೊಂಡಿಯಲ್ಲ ಎಂಬುದಾಗಿ ಹೇಳ್ತಾರೆ. ಎಷ್ಟು ದೊಡ್ಡ ಪಾಪ! ದಾವೀದನ ಜೀವನದಲ್ಲಿ ಒಂದು ದೊಡ್ಡ ಕಪ್ಪು ಚುಕ್ಕೆ ಅದು. ಅದರ ನಿಮಿತ್ತವಾಗಿ ದೇವರವರನ್ನು ದಂಡಿಸಿದನು. ಅವನಿಗೆ ಹುಟ್ಟಿದ ಮಗು ಸತ್ತು ಹೋಯಿತು. ಅವರತ್ತು ಗೋಳಾಡಿ ಪ್ರಾರ್ಥನೆ ಮಾಡಿದರೂ ದೇವರು ಕೇಳಲಿಲ್ಲ. ಆ ದಂಡನೆಗೆ ಒಳಗಾದ. ಯಾಕೆ ಆ ಪಾಪ ನಡೆಯುತ್ತೆ ಎಂಬುದಾಗಿ ನೀವು ನೋಡುವುದಾದರೆ, ಅವತ್ತು ಅರಸರು ಯುದ್ಧಕ್ಕೆ ಹೋಗಬೇಕಾಗಿರುವ ಕಾಲದಲ್ಲಿ ದಾವೀದನು ಒಬ್ಬ ಅರಸನಾಗಿದ್ದು ಅವನು ಯುದ್ಧ ಭೂಮಿಯಲ್ಲಿ ನಿಂತಿದ್ದರೆ ಅವನ ಜೀವನದಲ್ಲೇ ಈ ಒಂದು ಕಪ್ಪು ಚುಕ್ಕೆ ನೆರವೇರದೆ ಹೋಗ್ತಾ ಇತ್ತು. ಹಾಗಾದರೆ ನಾವು ಕರೆಯಲ್ಪಟ್ಟಂಥ ಸ್ಥಳದಲ್ಲಿ, ಇರಬೇಕಾಗಿರುವ ಸ್ಥಳದಲ್ಲಿ ಸರಿಯಾಗಿ ನೀವಿದ್ದರೆ ನೀವು ಒಂದು ಕಾಲವೂ ಎಡವಿ ಬೀಳುವುದಿಲ್ಲ. ದೇವರ ಸತ್ಯವೇದ ಹೇಳುತ್ತೆ, ಗಮನಿಸಿ. 2 ಪೇತ್ರನ ಪುಸ್ತಕ 2ನೇ ಅಧ್ಯಾಯ 10ನೇ ವಾಕ್ಯದಲ್ಲಿ, ಆದ್ದರಿಂದ ಸಹೋದರರೇ, ನಿಮ್ಮ ಕರುವಿಕೆಯನ್ನು, ನಿಮ್ಮನ್ನು ಆರಿಸಿಕೊಂಡಿರುವುದನ್ನು ದೃಢಪಡಿಸಿಕೊಳ್ಳುವುದರಲ್ಲಿ ಎಚ್ಚರವುಳ್ಳವರಾಗಿರಿ. ಇವುಗಳನ್ನು ಮಾಡಿದರೆ ನೀವು ಒಂದು ಕಾಲವೂ ಎಡುವುದಕ್ಕೆ ಆಸ್ಪದವಾಗುವುದಿಲ್ಲ. ಹಾಗಾದರೆ ನಾನು ಯಾರು? ಕರ್ತನು ಯಾತಕ್ಕಾಗಿ ನನ್ನನ್ನು ಕರೆದಿದ್ದಾರೆ? ನಾನು ಎಲ್ಲಿರಬೇಕು? ಆ ಸ್ಥಾನವನ್ನು ದೇವರೇ ನೇಮಿಸಬೇಕು. ನಾನು ನನ್ನ ಬಯಕೆ ಅನುಸಾರವಾಗಿ ಸ್ಥಾನವನ್ನು ನೇಮಿಸಿಕೊಳ್ಳಬಾರದು. ಇವರಾಗಿ ನೋಡಿ ಒಂದು ಪ್ಲಾನನ್ನು ಮಾಡಿ ಅರಸರು ಯುದ್ಧಕ್ಕೆ ಹೋಗುವುದಕ್ಕೆ ಅಂತ ಒಂದು ಕಾಲವನ್ನು ಇಟ್ಟಿದ್ದಾರೆ. ಆದರೆ ಇವರಾಗಿ ಒಂದು ಯೋಚನೆ ಮಾಡಿ ಅರಸನಲ್ಲದಿರುವ ಯೋವಾಬನನ್ನು ಕಳುಹಿಸುತ್ತಾರೆ. ಯುದ್ಧಕ್ಕೆ ಹೋಗಬೇಕಾಗಿರುವಂತಹ ಅರಸ ಅರಮನೆಯಲ್ಲಿ ಇರುತ್ತಾರೆ. ಅದೇ ರೀತಿಯಾಗಿ ಇವತ್ತು ಸೇವೆಯ ಸ್ಥಳದಲ್ಲಿ ನನಗೆ ಅಂತ ಒಂದು ಕರುವಿಕೆ ಇರುತ್ತೆ, ನಿಮಗೆ ಅಂತ ಒಂದು ಕರುವಿಕೆ ಇರುತ್ತೆ. ನೀವು ಇರಬೇಕಾಗಿರುವ ಸ್ಥಳ ಅಂತ ಒಂದಿರುತ್ತೆ, ನಾನಿರಬೇಕಾಗಿರುವ ಸ್ಥಳ ಅಂತ ಇರುತ್ತೆ, ನೀವು ಮಾಡಬೇಕಾಗಿರುವ ಕೆಲಸ ಅಂತ ಒಂದಿರುತ್ತೆ. ಹಾಗಾದರೆ ಅವನವನು ತನ್ನ ಸ್ಥಾನದಲ್ಲಿ ನಿಲ್ಲದೆ ಇವತ್ತಿರುವಂತಹ ಒಂದು ದೊಡ್ಡ ಕಾರ್ಯವೇನೆಂದರೆ, ಉಳಿದ ಸೇವಕರಿಗಿಂತಲೂ ಕೆಲವು ಸಂದರ್ಭದಲ್ಲಿ ಸುವಾರ್ತಿಕರೇ ಜನಗಳಿಂದ ಬಹಳ ಅಂಗೀಕರಿಸಲ್ಪಡುತ್ತಾರೆ ಎಂಬುದಾಗಿ ಹೇಳಿದ ಕೂಡಲೇ ಆ ಕರುವಿಕೆ ಇದೆಯೋ ಇಲ್ಲವೋ ಎಲ್ಲರೂ ಸುವಾರ್ತಿಕರಾಗಿ ಮಾರ್ಪಡ್ತಾರೆ. ಅನಂತರ ಸ್ವಲ್ಪ ದಿನವಾದ ನಂತರ ಬೋಧಕರ ಅಂದರೆ ಪಾಸ್ಟರ್ ಸಭೆ ಎನ್ನುವುದೇ ಇವತ್ತು ಜನಗಳಿಂದ ಬಯಸಲ್ಪಡುತ್ತೆ ಅಂತ ಹೇಳಿದ್ರೆ, ಈ ಸುವಾರ್ತಿಕರಾಗಿದ್ದವರು ಹಾಗೆ ಪಾಸ್ಟರ್ ಆಗಿ ಮಾರ್ಪಟ್ಬಿಡ್ತಾರೆ. ನೀವು ಬೀಳುವುದಕ್ಕೆ ಯಾವ ಪಾಪವೂ ಮಾಡಬೇಕಾಗಿದ್ದಿಲ್ಲ. ನಿಮ್ಮ ಸ್ಥಳವನ್ನು ನೀವು ಮಾರ್ಪಡಿಸ್ಕೊಂಡ್ರೆ ಸಾಕು, ಬಿದ್ದೋಗ್ತೀರಾ. ಸತ್ಯವೇದ ಅದನ್ನೇ ಹೇಳುತ್ತದೆ. ನೋಡಿರಿ, ಆ ಉರಿಯ ಜಗಳವಾಡಲಿಲ್ಲ, ಉರಿಯ ಏನು ಮಾಡಲಿಲ್ಲ, ಅವನ ಸ್ಥಳ ಮಾತ್ರ ಬದಲಾಯಿಸಿದ್ರು ಸತ್ತೋದ ಅವನು ಅಷ್ಟೇ. ಆ ಸ್ಥಳವನ್ನು ಮಾರ್ಪಡಿಸಿಟ್ರೆ ಅವನವನು ಕರೆಯಲ್ಪಟ್ಟಂತಹ ಕರುವಿಕೆಯಲ್ಲಿ ದೃಢವಾಗಿ ನಿಲ್ಲಿಲ್ಲ ಅಂದರೆ ಅವರು ಬಿದ್ದು ಹೋಗುವುದು ದೃಢ ಎಂಬುದಾಗಿ ದೇವರ ಸತ್ಯವೇದ ಹೇಳುತ್ತದೆ. ಹಾಗಾದರೆ ಅನೇಕರ ಆತ್ಮಿಕ ಜೀವನದಲ್ಲಿ ಆಗಾಗ ಬಿದ್ದು ಹೋಗುವುದು, ನಿಲ್ಲುವುದಕ್ಕೆ ಬಲವಿಲ್ಲದೆ ಹೋಗುವುದಕ್ಕೆ ಕಾರಣವೇನಂತ ಕೇಳುವುದಾದರೆ, ಅವರು ಕರೆಯಲ್ಪಟ್ಟಂತಹ ಕರುವಿಕೆಯಲ್ಲಿ ದೃಢವಾಗಿರುವುದಿಲ್ಲ. ಏನೋ ಒಂದನ್ನು ನೋಡಿ ಆಸೆಪಟ್ಟು ತಾವು ಅದನ್ನು ಮಾಡಬೇಕು ಎಂಬುದಾಗಿ ತಮ್ಮ ಕರುವಿಕೆಯನ್ನು ಮಾರ್ಪಡಿಸಿಕೊಳ್ಳುತ್ತಾರೆ. ಸ್ಥಾನವನ್ನು ಮಾರ್ಪಡಿಸಿದ್ರೆ ಅಪಾಯ. ಉರಿಯನ್ನು ಇರಬೇಕಾಗಿರುವಂತಹ ಸ್ಥಳ ಮಾರ್ಪಡಿಸಲ್ಪಟ್ಟಿತು, ಅದು ಬೇರೆ ವ್ಯಕ್ತಿಗಳು ಮಾರ್ಪಡಿಸಿದ್ರು, ಅದರಲ್ಲೂ ಮರಣ ಉಂಟಾಯಿತು. ದಾವೀದನು ತಾನಾಗಿ ತನ್ನ ಸ್ಥಾನವನ್ನು ಮಾರ್ಪಡಿಸಿಕೊಂಡ, ಅವನೊಳಗೂ ಕೂಡ ಪಾಪ ಪ್ರವೇಶ ಮಾಡಿತು. ಎರಡನೇದಾಗಿ ಒಂದು ಕಾರ್ಯವನ್ನು ನೋಡಿ, ನಾವು ಬಿದ್ದು ಹೋಗುವುದಕ್ಕೆ ಮೂಲತಃ ಕಾರಣ ಲೋಕದ ಆಸೆ. ಒಬ್ಬ ಮನುಷ್ಯನು ಆತ್ಮಿಕ ಜೀವನದಲ್ಲಿ ಬಂದು ಆ ಆತ್ಮಿಕ ಜೀವಿತವನ್ನು ಲೋಕದ ಆಸೆಗೆ ಉಪಯೋಗಿಸಿ, ಇವತ್ತು ನೀವು ಸೇವೆಗಳನ್ನು ನೋಡುವಾಗ ಕಾರ್ಪೊರೇಟ್ ಟೈಪ್ ಸೇವೆಗಳೇ ಇವತ್ತು ಅಧಿಕವಾಗಿದೆ. ಒಂದು 20-25 ವರ್ಷಕ್ಕಿಂತ ಹಿಂದೆ ಇಂಥ ಸೇವೆಗಳನ್ನು ನೋಡುವುದು ಬಹಳ ಅದು ಅಪರೂಪ. ಆದರೆ ಇವತ್ತೊಂದು ದೊಡ್ಡ ಹೊರದೇಶದ ಸಹಾಯ ಇರುವಂಥ ಕಂಪನಿ ಯಾವ ರೀತಿ ಇರುತ್ತೋ ಅದೇ ರೀತಿಯಾಗಿ ಇವತ್ತು ಸೇವೆಯ ಕೇಂದ್ರಗಳು, ಸಭೆಗಳು, ನಿರ್ವಹಣೆ ನೋಡಬೇಕಾದ್ರೆ ಆಶ್ಚರ್ಯವಾಗಿದೆ. ಒಳಗೋದರೆ ಒಂದು ದೊಡ್ಡ ಏರ್ಪೋರ್ಟ್ ಒಳಗೆ ಹೋದಂತೆ ಇರುತ್ತದೆ. ಒಳಗೆ ಹೋಗಿ ನೋಡುವುದಾದರೆ ಒಂದು ದೊಡ್ಡ ಆಫೀಸ್, ಒಂದು ದೊಡ್ಡ ಒಂದು ಬ್ಯಾಂಕ್, ರಿಸರ್ವ್ ಬ್ಯಾಂಕಲ್ಲಿ ಹೋದಂತೆ ಇರುತ್ತದೆ. ಬಹಳ ಸಿಸ್ಟಮ್, ಬಹಳ ಕಾರ್ಯಗಳು. ಕೆಲವರು ಈ ರೀತಿಯಾಗಿ ಸೇವೆಗೆ ಬರುವಾಗಲೇ ಲೋಕದ ಆಸೆಯೊಂದಿಗೆ ಒಳಗೆ ಬರುತ್ತಾರೆ.
ಒಬ್ಬ ಸೇವಕರು ಸಾಕ್ಷಿ ಹೇಳುತ್ತಾರೆ, ನಾನು ಸೇವೆಗೆ ಬರುವಾಗ ಹಲವು ಕಟ್ಟಡಗಳನ್ನು ಕಟ್ಟಿ, ಹಲವು ವಾಹನಗಳನ್ನು ಪಡೆದು, ಬಹಳ ಕಾರ್ಯಗಳನ್ನು ಮಾಡಿ, ಜನಗಳ ನಡುವೆಯಲ್ಲಿ ನಾನು ಹೆಚ್ಚಿಸಲ್ಪಡಬೇಕು, ಅದಕ್ಕೋಸ್ಕರವಾಗಿ ಪ್ರಾರ್ಥನೆ ಮಾಡಿ ಒಳಗೆ ಬಂದೆ. ಆ ರೀತಿ ಹೇಳ್ತಾರೆ. ಇನ್ನು ಕೆಲವು ಸೇವಕರು ನೋಡೋದಾದರೆ, ಅವರು ಇರುವುದರಲ್ಲಿಯೇ ಉನ್ನತವಾದದ್ದು ಯಾವುದು ಅದೇ ಬೇಕು. ಆದರೆ ಸೇವಕರು ಲೋಕದ ಆಸೆ ಇರುತ್ತದೆ ಒಳಗೆ. ಲೋಕದ ಆಸೆ. ಈ ಸೇವೆಯನ್ನು ಇಟ್ಟು ಆ ಲೋಕದ ಆಸೆಯನ್ನು ನೆರವೇರಿಸಿಕೊಳ್ಳುವುದು ಹೇಗೆ? ನಿಮ್ಮ ಸೌಲಭ್ಯ ತಪ್ಪಲ್ಲ. ನಿಮಗೆ ಒಂದು ಅಗತ್ಯತೆ ಇದೆ ಅಥವಾ ಕೆಲವೊಂದು ಕಾರ್ಯಗಳು ಸುಲಭವಾಗಿ ಮಾಡಬೇಕು, ಆ ರೀತಿ ಹೇಳುವುದು ಬೇರೆ. ಆಡಂಬರ ಎನ್ನುವಂಥದ್ದು ಬೇರೆ. ನಾನು ಆಗಾಗ ಬಹಳ ಕಡೆಗೆ ಸೇವೆಗೆ ಹೋಗಬೇಕು, ಒಂದು ಕಾರ್ ಬೇಕು ಎಂಬುದಾಗಿ ಭಾವಿಸುವುದು ತಪ್ಪಲ್ಲ. ಆ ಕಾರು 3 ಕೋಟಿ ಉಳ್ಳ ಮೌಲ್ಯ ಇರುವಂತಹ ಕಾರಾಗಿರಬೇಕು ಎನ್ನುವುದು ತಪ್ಪಾಗಿದೆ. ಹಾಗಾಗಿ ಇದುವೇ ಲೋಕದ ಆಸೆ ಎಂಬುದಾಗಿ ಹೇಳ್ತೀವಿ. ಒಬ್ಬ ಸೇವಕನ ಒಳಗೆ ಲೋಕದ ಆಸೆ ಇದ್ದರೆ ಅವನು ಮಾಡುವಂತಹ ಮೊದಲ ಕಾರ್ಯವೇನೆಂದರೆ ಸೇವೆಯನ್ನು ಲೋಕಕ್ಕೆ ಉಪಯೋಗ ಮಾಡೋದಕ್ಕೆ ಮುಂದಾಗ್ತಾನೆ. ತನ್ನ ಆಡಂಬರಕ್ಕೆ ಉಪಯೋಗಿಸುವುದಕ್ಕೆ ಮುಂದಾಗ್ತಾನೆ. ಹಾಗಾದರೆ ಒಳಗೆ ಬಿದ್ದಿರ್ತಾನೆ, ಆಚೆ ಕಾಣಿಸಲ್ಲ. ಸೇವೆ ನಡೆಯುವಂತೆ ಇರುತ್ತೆ, ಕಾಣಿಕೆ ವಸೂಲು ಮಾಡುತ್ತಾರೆ, ಜನಗಳಿಗೆ ಕೂಟ ಬರುತ್ತದೆ. ಆದರೆ ಒಳಗೊಳಗೆ ಅವರು ದೇವರನ್ನು ಬಿಟ್ಟು ದೂರ ಇರ್ತಾರೆ. ಲೋಕದ ಆಸೆ ಬಂದರೆ ಬೀಳುವಿಕೆ ಬರುತ್ತದೆ. ದೇಮನು ಎನ್ನುವವನು ಹಾಗೆಯೇ. 2 ತಿಮೋತಿಯ ಪುಸ್ತಕ 4ನೇ ಅಧ್ಯಾಯ 10ನೆಯ ವಾಕ್ಯದಲ್ಲಿ ದೇಮನ ಕುರಿತಾಗಿ ಈ ರೀತಿಯಾಗಿ ಹೇಳುತ್ತಾರೆ. ಯಾಕೆಂದರೆ ದೇಮನು ಈ ಪ್ರಪಂಚದ ಮೇಲೆ ಆಸೆಯನ್ನ ಇಟ್ಟು ನನ್ನನ್ನು ಬಿಟ್ಟು ದೂರ ಹೋದ. ಅವನಿಗೆ ಲೋಕದ ಆಸೆ. ಪೌಲ್ ಬಳಿ ಹೇಳಿರಬೇಕು, ಅಯ್ಯ ನಾವು ಇದನ್ನು ಈ ರೀತಿ ಮಾಡೋಣವಾ, ಅದನ್ನು ಆ ರೀತಿ ಮಾಡೋಣವಾ, ನೀವು ಕೈ ಇಟ್ಟರೆ ಎಷ್ಟು ಅದ್ಭುತ ನಡೆಯುತ್ತಲ್ಲ, ನಾವು ಕೈ ಇಡಬೇಕಾದ್ರೆ ಅಭಿಷೇಕ ಸಿಗುತ್ತಲ್ಲ. ಕೆಲವರು ಕಾಸನ್ನು ತಂದು ಕೊಟ್ಟು ಅಭಿಷೇಕ ಬೇಕು ಅಂತ ಕೇಳ್ತಾರಲ್ಲ, ಯಾಕೆ ಪಡೆದವರಿಗೋಸ್ಕರವಾಗಿ ಪ್ರಾರ್ಥನೆ ಮಾಡಿದ್ರೆ ಏನು? ಹಿಂಗೇನೋ ಹೇಳಿ ನೋಡಿರ್ಬೋದು, ಸೇವೆಯನ್ನು ಕಾರ್ಪೊರೇಟ್ ಆಗಿ ಮಾರ್ಪಡಿಸುವುದಕ್ಕೆ. ಆದರೆ ಪೌಲನು ಅದಕ್ಕೆ ಸಮ್ಮತಿಸಲಿಲ್ಲ. ನಾವು ದೇವರಿಗೆ ಸೇವೆ ಮಾಡ್ತೀವಿ, ತಕ್ಷಣ ನೋಡಿದ್ರು ಈ ವ್ಯಕ್ತಿಯೊಂದಿಗಿದ್ರೆ ಸರಿ ಬರಲ್ಲ. ಅವರು ಎಲ್ಲಿಂದ ದೂರ ಹೋದ್ರು ಅಂತ ನೋಡಿದ್ರೆ ಪೌಲನ ಬಿಟ್ಟು ದೂರ ಹೋದ್ರು. ಒಂದು ವೇಳೆ ಅವರು ಮುಂದುವರಿದು ಸೇವೆ ಮಾಡಿರ್ಬೋದು, ಆ ಸೇವೆಯನ್ನು ಲೋಕದ ಆಸೆಯೊಂದಿಗೆ ಮಾಡಿರ್ಬೋದು. ಅದಕ್ಕೆ ಹೆಸರು ಬಿದ್ದು ಹೋಗುವಂಥದ್ದೇ. ದೇಮನು ಈ ಪ್ರಪಂಚದ ಮೇಲೆ ಆಸೆಯನ್ನಿಟ್ಟು ನನ್ನನ್ನು ಬಿಟ್ಟು ದೂರ ಹೋದ. ಹಾಗಾದರೆ ದೇವರ ಮನುಷ್ಯರನ್ನು ಬಿಟ್ಟು ದೂರವಾಗುವುದಕ್ಕೆ ಕಾರಣವೇ ಈ ಲೋಕದ ಆಸೆ. ಸೌಲನ ಹಿಂಜಾರುವಿಕೆ ಕೂಡ ವಸ್ತುವಿನ ಆಸೆಯಿಂದಲೇ ಉಂಟಾಯಿತು ಎಂಬುದಾಗಿ 1 ಸಮುವೇಲನ ಪುಸ್ತಕದಲ್ಲಿ 15ನೇ ಅಧ್ಯಾಯದಲ್ಲಿ ನಾವು ಓದುತ್ತೇವೆ. ದೇವರು ಹೇಳಿದರು, ನೀವು ಆಗಾಗ ನನ್ನನ್ನು ಅವನ ಕುರಿ ದನಗಳನ್ನು ನೀವು ಜಯಿಸುವಾಗ ಆ ದೇಶದಲ್ಲಿರುವಂತಹ ಶಪಿಸಲ್ಪಟ್ಟಂತಹ ಎಲ್ಲವನ್ನ ನಾಶ ಮಾಡಬೇಕು, ಯಾವುದನ್ನು ತಗೋಬಾರದು. ಆ ರೀತಿಯಾಗಿ ದೇವರು ಸೌಲನಿಗೆ ಆಜ್ಞಾಪಿಸಿದ್ದರು. ಅದೇ ರೀತಿ ಅವರು ದಾಟಿ ಹೋದರು, ಯುದ್ಧವನ್ನು ಮಾಡಿದರು, ಜಯಿಸಿದರು. ಜಯಿಸಿದ ನಂತರ ಈಗ ದೇವರು ಹೇಳಿದ್ದು, ಆ ದೇಶದ ಯಾವ ವಸ್ತುಗಳನ್ನು ನೀವು ಮುಟ್ಟಬಾರದು. ಆದರೆ ನೋಡ್ತಾರೆ ಅವರು, ಆಡು ಕುರಿಗಳು ಕುರಿದನಗಳೆಲ್ಲ ಚೆನ್ನಾಗಿದೆ. ಅಲ್ಲಿ ಅವರಿಟ್ಟಂತಹ ಕೆಲವೊಂದು ವಸ್ತುಗಳು ಮೌಲ್ಯವುಳ್ಳದಾಗಿದೆ. ಇಷ್ಟನ್ನು ನಾಶ ಮಾಡಬೇಕಾ? ನಾವು ತಾನೇ ಯುದ್ಧ ಮಾಡಿದ್ದೇವೆ, ನಾವೇ ನಿರ್ಮೂಲ ಮಾಡಿದ್ವಲ್ಲ, ನಮಗೆ ತಾನೇ ಅದು ಸ್ವಂತ. ಇದು ನಾಶ ಮಾಡುವುದರಿಂದ ಯಾರಿಗೇನು ಪ್ರಯೋಜನ ಎಂಬುದಾಗಿ ಹೇಳಿ ಅದರಲ್ಲಿ ವಿಶೇಷವಾಗಿರುವಂಥವುಗಳನ್ನು ನಾಶ ಮಾಡದೆ ಬಿಟ್ಟರು. ವಸ್ತುವಿನ ಆಸೆಯ ಕಾರಣದಿಂದ. ಸತ್ಯವೇದ ಹೇಳುತ್ತೆ ಗಮನಿಸಿ, ಸೌಲನು ಜನಗಳು ಆಗಾಗ ನನ್ನನ್ನು ಕುರಿ ದಿನಗಳಲ್ಲಿ ಮೊದಲು ಶ್ರೇಷ್ಠವಾದವುಗಳನ್ನು, 2ನೇ ಹಂತದಲ್ಲಿರುವಂಥವುಗಳನ್ನು, ಕುರಿ ಮರಿಗಳನ್ನು, ತಲೆಯಲ್ಲಿ ಚೆನ್ನಾಗಿರುವಂತಹ ಎಲ್ಲವನ್ನ ನಾಶ ಮಾಡುವುದಕ್ಕೆ ಮನಸ್ಸಿಲ್ಲದೆ ಅವುಗಳನ್ನು ತಪ್ಪಿಸಿ ಅಲ್ಪವಾದವುಗಳನ್ನು, ಪ್ರಯೋಜನಕ್ಕೆ ಬಾರದವುಗಳನ್ನು, ಸಕಲ ವಸ್ತುಗಳನ್ನು ನಾಶ ಮಾಡಿದರು. ನಾಶ ಮಾಡದಂಗಿರಬೇಕು, ಮಾಡದಂತೆ ಇರಬೇಕು. ಹಾಗಾದರೆ ಬೇಕೆಲ್ಲದಿರುವುದು, ಎಲ್ಲ ಮುತ್ತಿರುವಂಥದ್ದು, ಕೆಲಸಕ್ಕೆ ಬಾರದವುಗಳು ಎಲ್ಲವನ್ನ ಸಾಯಿಸಿ ಒಳ್ಳೆ ಮೌಲ್ಯವಿರುವಂಥದ್ದನ್ನು ಮಾತ್ರ ರಹಸ್ಯವಾಗಿ ಬಚ್ಚಿಟ್ಕೊಂಡ್ಬಿಟ್ರು. ಅನಂತರ ನೋಡ್ರಿ, ಆಗ ದೇವರ ವಾಕ್ಯ ಸಮುವೇಲನಿಗೆ ಉಂಟಾಗಿ ಇವರಲ್ಲಿ ಮಾಡುವುದನ್ನು ದೇವರು ನೋಡಿದರು. ಸಮುವೇಲನಿಗೆ ಉಂಟಾಗಿ ಅವರು ಹೇಳಿದ್ದು, ನಾನು ಸೌಲನನ್ನು ಅರಸನಾಗಿಸಿದ್ದು ನನಗೆ ಮನಸ್ತಾಪವಾಗಿದೆ. ಅವನು ನನ್ನನ್ನು ಬಿಟ್ಟು ಹಿಂದಿರುಗಿ, ನೋಡಿದ್ರೆ ಇದುವೇ ಹಿಂಜಾರುವಿಕೆ. ಅವನು ನನ್ನನ್ನು ಬಿಟ್ಟು ತಿರುಗಿ ನನ್ನ ಮಾತನ್ನು ನೆರವೇರಿಸದೆ ಹೋದ. ಒಬ್ಬನು ದೇವರನ್ನು ಬಿಟ್ಟು ಹಿಂದಿರುಗಿದ್ದಾನೆ ಎನ್ನುವುದಕ್ಕೆ ಗುರುತೇನೆಂದರೆ ದೇವರು ಹೇಳಿದಂತಹ ಮಾತನ್ನು ನೆರವೇರಿಸುವುದಿಲ್ಲ. ಅದನ್ನು ತನ್ನ ಸ್ವಂತ ಲಾಭಕ್ಕೋಸ್ಕರವಾಗಿ, ತನ್ನ ಸ್ವಂತ ಹೃದಯದ ಬಯಕೆಗೆ ತಕ್ಕ ಹಾಗೆ ಉಪಯೋಗಿಸ್ಕೊತಾನೆ. ಅವನು ನಾಶ ಮಾಡದೇ ಇಲ್ಲ, ಬೇಡವಾದನ್ನು ನಾಶ ಮಾಡ್ದ,
ತನಗೆ ಅಗತ್ಯ ಎಂಬುದಾಗಿರುವುದನ್ನು ಕಾಪಾಡಿಕೊಂಡ. ಆದರೆ ದೇವರು ಅವನಿಗೆ ಕಟ್ಟಳೆಯಿಟ್ಟದೇನೆಂದರೆ ಅವೆಲ್ಲವೂ ಶಪಿಸಲ್ಪಟ್ಟದ್ದು, ಒಂದು ಕೂಡ ಬಾಕಿ ಉಳಿಬಾರದು, ಎಲ್ಲವನ್ನ ನಾಶ ಮಾಡಿಬಿಡಬೇಕೆಂಬುದಾಗಿ ಆಜ್ಞಾಪಿಸಿದ್ರು. ಅವನು ಮಾಡದೆ ಹೋಗಿದ್ದನ್ನು ದೇವರು ಹೇಳ್ತಾರೆ, ಅವನನ್ನು ಬಿಟ್ಟು ಹಿಂದಿರುಗಿ ವಸ್ತುವಿನ ಮೇಲೆ ತಿರುಗಿದ. ಆ ರೀತಿ ಒಬ್ಬನು ಹಿಂದಿರುಗುವುದಾದರೆ ನನ್ನ ವಾಕ್ಯವನ್ನು ನೆರವೇರಿಸದೆ ಹೋಗುತ್ತಾನೆ, ನನ್ನ ಕಟ್ಟಳೆಗಳಿಗೆ ವಿಧಿಯನಾಗುವುದಿಲ್ಲ, ವಾಕ್ಯವನ್ನು ನೆರವೇರಿಸುವುದಿಲ್ಲ. ಆಗ ಸಮುವೇಲನು ಮನನೊಂದು ರಾತ್ರಿ ಪೂರ್ತಿಯಾಗಿ ದೇವರ ಬಳಿ ಕೂಗಿದ, ದೇವರೇ, ನಿಮ್ಮ ಮನಸ್ಸನ್ನು ನೋಯಿಸಿದ್ವಲ್ಲ, ಇಂಥ ದೊಡ್ಡ ಪಾಪವನ್ನು ಮಾಡಿಬಿಟ್ನಲ್ಲ ಎಂಬುದಾಗಿ ಅವರು ಯೋಚನೆ ಮಾಡ್ತಾರೆ. ಆಗ ನೋಡ್ರಿ, ಲೋಕದ ಕಾರ್ಯಗಳ ಮೇಲೆ ಪ್ರೀತಿಯನ್ನಿಡುವಾಗ ದೇವರ ಪ್ರೀತಿಯಿಂದ ದೂರ ಬರುತ್ತೇವೆ. ನೋಡಿದ ಕೂಡಲೇ ಅದರ ಮೇಲೆ ಇರುವಂಥ ಆಸೆ, ಅದರಿಂದ ಅವನು ಪಾಪವನ್ನು ಮಾಡಿದ. ಸತ್ಯವೇದ ಹೇಳುತ್ತದೆ, 1 ಯೋಹನನ ಪುಸ್ತಕ 2ನೇ ಅಧ್ಯಾಯ 15ನೆಯ ವಾಕ್ಯ, ಲೋಕದಲ್ಲಿಯೂ ಲೋಕದಲ್ಲಿರುವಂಥವುಗಳ ಮೇಲೆ ಪ್ರೀತಿಯನ್ನಿಡಬೇಡಿರಿ. ಒಬ್ಬನು ಲೋಕದಲ್ಲಿ ಪ್ರೀತಿಯನ್ನಿಟ್ಟರೆ ಅವನ ಬಳಿ ತಂದೆಯ ಪ್ರೀತಿ ಇಲ್ಲ. ಏಕೆಂದರೆ ಶಾರೀರಿಕವಾಗಿರುವ ಇಚ್ಛೆಯಾಗಿರ್ಬೋದು, ಕಣ್ಗಳಿನ ಇಚ್ಛೆಯಾಗಿರ್ಬೋದು, ಬದುಕು ಬಾಡಿನ ಡಂಬವಾಗಿರುವಂತಹ ಲೋಕದಲ್ಲಿರುವಂಥವುಗಳೆಲ್ಲ ತಂದೆಯಿಂದ ಉಂಟಾದವುಗಳು ಅಲ್ಲ, ಅವುಗಳು ಲೋಕದಿಂದ ಉಂಟಾದವುಗಳು. ಹಾಗಾದರೆ ಲೋಕದಲ್ಲಿಯೂ ಲೋಕದಲ್ಲಿರುವಂಥವುಗಳಲ್ಲಿ ಪ್ರೀತಿಯನ್ನಿಡಬೇಡಿರಿ. ಆ ರೀತಿ ಪ್ರೀತಿಯನ್ನಿಡುವಾಗ ದೇವರನ್ನ ಬಿಟ್ಟು ಹಿಂಜಾರಿ ಬಿಡುತ್ತಾರೆ. ಎರಡನೇದಾಗಿ ದೇವರ ಕಟ್ಟಳೆಯನ್ನು ನೆರವೇರಿಸದೆ ಹೋಗ್ತಾರೆ. ಇದು ಸತ್ಯವೇದ ಈ ರೀತಿಯಾಗಿ ಹೇಳುತ್ತದೆ. ಆದರೆ ಇವತ್ತು ಬಹಳ ಬೋಧಕರು, ಸೇವಕರು ಲೋಕವನ್ನು ಪ್ರೀತಿಸುವುದಕ್ಕೆ ಹೇಳ್ತಾರೆ, ಲೋಕದಲ್ಲಿರುವಂಥವುಗಳನ್ನು ಪ್ರೀತಿ ಮಾಡಕ್ಕೆ ಹೇಳ್ತಾರೆ, ಹಣವನ್ನು ಸಂಪಾದಿಸುವುದಕ್ಕೋಸ್ಕರ ಪ್ರಾರ್ಥನೆ ಮಾಡಿ ಅಂತ ಹೇಳ್ತಾರೆ. ನೀವು ಐಶ್ವರ್ಯವನ್ನು ಹುಡುಕಿರಿ ಎಂಬುದಾಗಿ ಹೇಳ್ತಾರೆ ಸಭೆಯಲ್ಲಿ. ಅದನ್ನು ಉಪದೇಶವಾಗಿ ಸಮೃದ್ಧಿ ಉಪದೇಶ ಎನ್ನುವ ಹೆಸರಲ್ಲಿ ಹೇಳ್ತಾರೆ. ಅದು ಯಾವ ರೀತಿ ಎನ್ನುವುದರಲ್ಲಿ ಸರಿಯಾದದ್ದ ಎಂಬುದಾಗಿ ನೀವೇ ತೀರ್ಮಾನಿಸಬೇಕು. ಅನಂತರ 3ನೇ ಕಾರ್ಯವನ್ನು ನೋಡಿ, ಹಿಂಜಾರುವಿಕೆ ಯಾಕೆ ಬರುತ್ತದೆ? ಮನುಷ್ಯರ ಮೇಲೆ ಇರುವಂತಹ ಭಯದಿಂದ. ಒಂದು ವೇಳೆ ದೇವರ ಕಾರ್ಯವನ್ನು ಮಾಡಿದರೆ ಮನುಷ್ಯರು ನನ್ನಲ್ಲಿ ವಿರೋಧ ಮಾಡ್ತಾರೇನೋ, ನನ್ನ ಕುಟುಂಬ ಸಮುದಾಯನ ವಿರೋಧ ಮಾಡುತ್ತೇನೋ, ನಾನು ಕ್ರೈಸ್ತರಾಗಿರುವುದು ಗೊತ್ತಾದರೆ ಮನೆ ಬಿಟ್ಟು ಓಡಿಸ್ತಾರೇನೋ, ನಮ್ಮ ಕುಲದವರು ನಮ್ಮನ್ನು ದೂರ ಇಡ್ತಾರೇನೋ, ಆ ರೀತಿಯಾಗಿ ಅಂದುಕೊಳ್ಳೋರು ಏನು ಮಾಡ್ತಾರೆ ಅಂದರೆ ಮನುಷ್ಯರಿಗೆ ಭಯಪಡುವವರು ಕರ್ತನನ್ನು ಬಿಟ್ಟು ದೂರವಾಗ್ತಾರೆ. ಸತ್ಯವೇದ ಹಾಗೆ ಹೇಳುತ್ತದೆ. ಲೂಕನ ಸುವಾರ್ತೆ 22:57 ನೀವು ನೋಡೋದಾದರೆ, ಪೇತ್ರನು ನಿರಾಕರಿಸಿದರು, ಅವರಿಗೆ ಭಯ. ಅವರು ಯೇಸುವಿನೊಂದಿಗೆ ಇದ್ದವರು ಯೇಸುವನ್ನು ವಿಚಾರಿಸುವುದಕ್ಕೆ ಕರ್ಕೊಂಡು ಹೋಗ್ತಾರೆ. ಏನು ನಡೆಯುತ್ತೆ ನೋಡೋಣ ಎಂಬುದಾಗಿ ಹಿಂದೆ ಹೋದರವರು ಚಳಿ ಕಾಯಿಸುವ ಸ್ಥಳದಲ್ಲಿ ಕುಳಿತು ಅರಮನೆಯಲ್ಲಿ ಏನು ನಡೆಯುತ್ತೆ ಎಂಬುದಾಗಿ ಅವರು ನೋಡಿದ್ರು. ಒಬ್ಬ ಕೆಲಸ ಮಾಡುವ ಸ್ತ್ರೀ ಬಂದಳಲ್ಲಿ, ನೀನು ಅವರೊಂದಿಗೆ ಇದ್ದವನು ತಾನೆ ಎಂಬುದಾಗಿ. ತಕ್ಷಣ ಇವರು ಭಯಪಟ್ಟು ಹೋಗಿ ನಿರಾಕರಿಸಿದರು. ನಿರಾಕರಿಸುವುದು ಎನ್ನುವುದು ಬಿದ್ದು ಹೋಗುವಂಥದ್ದು. ಕ್ರಿಸ್ತನ ಪ್ರೀತಿಯಿಂದ ನಿರಾಕರಿಸಿದನು. ಅನಂತರ ಯೇಸುವನ್ನ ಶಪಿಸುವುದಕ್ಕೂ ಸತ್ಯ ಮಾಡುವುದಕ್ಕೂ ಮುಂದಾದ. ಅವರು ನಿಜವಾಗ್ಲೂ ಮಾಡಬೇಕು ಅಂತ ಮಾಡಲಿಲ್ಲ. ಅವರಿಗೆ ನಿಜವಾಗ್ಲೂ ದೇವರ ಮೇಲೆ ಪ್ರೀತಿ ಇದೆ, ಭಯ ಭಕ್ತಿ ಇದೆ. ಇವರು ಮಾಡಿದ್ದಕ್ಕೆ ಕಾರಣ ಏನಂತ ನೋಡುವುದಾದರೆ ಮನುಷ್ಯರ ಮೇಲೆ ಭಯ. ಎಲ್ಲಿಯೋ ಹೌದು ಅಂತ ಒಂದು ವೇಳೆ ಹೇಳ್ಬಿಟ್ರೆ, ಎಲ್ಲಿ ನಮ್ಮನ್ನು ಕೂಡ ಹಿಡಿದು ವಿಚಾರಣೆ ಕೈದಿ ಅಂತ ಹಿಡಿದು ಇವರು ಅವರೊಂದಿಗೆ ಇದ್ದವರೇ ಅವರನ್ನು ವಿಚಾರಿಸಲೆಂಬುದಾಗಿ ಹೇಳ್ತಾರೋ ಏನೋ, ನಮಗೂ ದಂಡನೆ ಕೊಡ್ತಾರೋ ಏನೋ ಎನ್ನುವಂತಹ ಭಯದಲ್ಲಿ ಹಂಗೆ ಮಾಡಿದ್ರು. ಯೋನನ್ ನೋಡಿ, ಮನುಷ್ಯರ ಮೇಲೆ ಭಯ. ಯೋನನನ್ನು ದೇವರು ನಿನೆವೆಗೆ ಕಳಿಸ್ತಾರೆ. ನಿನೆವೆ ಒಂದು ಕಠಿಣವಾಗಿರುವ ಪಟ್ಟಣ, ಅಸಿರಿಯರಿರುವಂತಹ ರಾಜಧಾನಿ. ಅದು ರಾಜ ಭಯಂಕರವಾದವನು. ಆಗ ಈ ಒಂದು ಪಟ್ಟಣದಲ್ಲಿ ಹೋಗಿ ಅವರ ಪಾಪವನ್ನು ಹೇಳಿ ಅಂತ ಹೇಳಿದ ಕೂಡಲೇ ಅವನು ಭಯಪಟ್ಟು ತಾರ್ಷಿಷಿಗೆ ಹೋಗುವಂಥ ಹಡಗನ್ನು ಹತ್ತಿದ. ಹಾಗಾದರೆ ಯಾಕೆ ಕಾರಣ ಏನು ಅಂತ ಕೇಳಿದ್ರೆ, ದೇವರಿಗೆ ಕೆಲಸ ಮಾಡಬಾರ್ದು ಅಂತ ಅರ್ಥ ಅಲ್ಲ. ಅವರು ಪ್ರವಾದಿಯೇ, ಯೋನ ಒಬ್ಬ ಪ್ರವಾದಿಯವರು. ಆದರೆ ಅಲ್ಲಿ ಹೋಗುವುದಕ್ಕೆ ಅವರು ಯೋಚನೆ ಮಾಡಿ ದೇವರನ್ನ ಬಿಟ್ಟು ಹಿಂಜಾರಿದ್ದಕ್ಕೆ ಕಾರಣವೇನೆಂದರೆ ಮನುಷ್ಯನ ಮೇಲೆ ಭಯ. ಆ ಅರಸನು ಜನಗಳು ಯಾವ ರೀತಿ ತೆಗೆದುಕೊಳ್ಳುತ್ತಾರೋ ಗೊತ್ತಿಲ್ಲ ಎನ್ನುವಂತಹ ಭಯದ ದೆಸೆಯಿಂದ ಅವರು ಆ ಸ್ಥಳವನ್ನು ಬಿಟ್ಟು ಓಡಿದರು. ಅನಂತರ 3ನೇ ಕಾರ್ಯ ಬೀಳುವಿಕೆಯ ರಹಸ್ಯ ಏನೆಂದರೆ, 4ನೇ ಕಾರಣವೇನಂತ ಕೇಳುವುದಾದರೆ, ದೇವರ ಜನಗಳೊಂದಿಗೆ ಐಕ್ಯವಾಗಿ ಹೋಗಕ್ಕೆ ಸಾಧ್ಯವಾಗಲ್ಲ. ದೇವರು ಒಬ್ಬ ಮನುಷ್ಯನನ್ನು ಉಪಯೋಗಿಸುತ್ತಾರೆ, ಒಬ್ಬರೊಂದಿಗೆ ಇದ್ದಾರೆ ಅಂದರೆ ಅವರೊಂದಿಗೆ ನಾವು ಐಕ್ಯವಾಗಿರಬೇಕಾದ್ರೆ ಬಿಟ್ಕೊಟ್ಟು ಹೋಗಬೇಕು ಅವರೊಂದಿಗೆ. ಆ ರೀತಿ ಹೋಗದೆ ನಾವು ಹಿಂಜರಿಯುವಾಗ ನಾವು ಬೀಳುವಿಕೆಗೆ ಒಳಗಾಗ್ತೀವಿ. ಆ ದೇಮನು ಎನ್ನುವನನ್ನು ಪೌಲನೊಂದಿಗೆ ದೇವರು ಐಕ್ಯಪಡಿಸಿದ್ದರು.
ಪೌಲನು ಒಬ್ಬ ದೇವ ಮನುಷ್ಯನಂತ ಗೊತ್ತು. ಆ ಒಂದು ದೇಮನು ಎನ್ನುವವನು ಸೇವೆಯ ಹಾದಿಯಲ್ಲಿ ಪೌಲನೊಂದಿಗೆ ಪ್ರಯಾಣ ಮಾಡುವಾಗ ದೇವರು ಪೌಲನನ್ನು ಯಾವ ರೀತಿ ಉಪಯೋಗ ಮಾಡ್ತಾರೆ ಎನ್ನುವುದು ಅವನಿಗೆ ಗೊತ್ತು. ಕೈ ಇಟ್ಟರೆ ಸ್ವಸ್ಥವಾಗುತ್ತೆ, ನೆರಳು ಬಿದ್ದರೆ ಸ್ವಸ್ಥತೆ ಉಂಟಾಗುತ್ತೆ, ದೆವ್ವಗಳು ಓಡುತ್ತವೆ. ಪೌಲನ್ನ ಆ ಕರ್ಚಿಫ್ ಯಾರ ಮೇಲೆ ಬಿದ್ದರೂ ಕೂಡ ಬಿಡುಗಡೆ ಹೊಂದ್ತಾ ಇದ್ದಾರೆ. ಈ ರೀತಿ ಇದೆಲ್ಲವನ್ನು ನೋಡಿದ್ರು. ಆದರೆ ಅವರಿಗೆ ದೇವರಿಂದ ಉಪಯೋಗಿಸಲ್ಪಡುವಂತಹ ಮನುಷ್ಯರೊಂದಿಗೆ ಐಕ್ಯವಾಗಿರಕ್ಕಾಗಲಿಲ್ಲ. ಆದ್ದರಿಂದ ಅವರು ಹಿಂಜರಿದರು. ಈ ರೀತಿಯಾಗಿ ಹಿಂಜರಿದಂತಹ ಮತ್ತೊಬ್ಬ ವ್ಯಕ್ತಿಯ ಬಗ್ಗೆ ಸತ್ಯವೇದ ಹೇಳುತ್ತದೆ. ಆದಿಕಾಂಡ ಪುಸ್ತಕ 13ನೇ ಅಧ್ಯಾಯ 9, 10, 11 ವಾಕ್ಯಗಳು. ಅಬ್ರಹಾಮನು ಕರೆಯಲ್ಪಟ್ಟು ದೇವರಿಂದ ಕರುವಿಕೆಯನ್ನು ಹೊಂದಿ ಅವರು ತಮ್ಮ ತಂದೆಯನ್ನು ತಾಯಿಯನ್ನು ಅವರ ಸ್ವಂತ ಸ್ವದೇಶವನ್ನು ಬಿಟ್ಟು ದೇವರು ತೋರಿಸುವಂಥ ದೇಶದ ಕಡೆಗೆ ಪ್ರಯಾಣ ಮಾಡಿದ್ರು. ಆಗ ಲೋಟನು ಅಬ್ರಹಾಮನ ಅಣ್ಣನ ಮಗನವರು, ಆರಾನ್ ಎನ್ನುವವರ ಮಗನವರು. ಅವರೇನು ಮಾಡ್ತಾರೆ, ನಾನು ನಿಮ್ಮ ಜೊತೆ ಬರ್ತೇನೆ ಎಂಬುದಾಗಿ. ಅವರಿಗೆ ಬಹಳ ಆಸ್ತಿ ಇದೆ, ದನ ಕುರಿಗಳೆಲ್ಲ ಇದೆ. ಅವರು ಒಂದು ಕಾರ್ಯವನ್ನು ಕಂಡುಕೊಂಡರು. ಅಬ್ರಹಾಮನು ವ್ಯತ್ಯಾಸವಾಗಿದ್ದಾರೆ, ದೇವರು ಅವರೊಂದಿಗೆ ಮಾತಾಡುತ್ತಾರೆ ಎಂಬುದಾಗಿ ನಾನು ನಿಮ್ಮ ಜೊತೆ ಬರ್ತೀನಿ ಎಂಬುದಾಗಿ ಹೇಳಿ ಇಬ್ಬರು ಕೂಡ ಮುನ್ನಡೆತಾ ಹೋಗ್ತಾರೆ. ಸ್ವಲ್ಪ ದಿನ ಅಷ್ಟೇ ನೋಡಬೇಕಾದ್ರೆ ಅಬ್ರಹಾಮನೊಂದಿಗೆ ದೇವರು ಮಾತಾಡುವುದು, ಅಬ್ರಹಾಮನ ಆಶೀರ್ವಾದ ಮಾಡುವುದು ಎಲ್ಲವನ್ನ ನೋಡ್ತಾರೆ. ಈ ಅಬ್ರಹಾಮನೊಂದಿಗೆ ಇದ್ದದರಿಂದ ದೇವರು ಲೋಟನನ್ನು ಆಶೀರ್ವಾದ ಮಾಡಿದರು. ಏಕೆಂದರೆ ಆಶೀರ್ವದಿಸಲ್ಪಟ್ಟವರೊಂದಿಗೆ ಇದ್ದರೆ ನಮಗೂ ಕೂಡ ಆಶೀರ್ವಾದ ಸಿಗುತ್ತದೆ. ಆ ಆಶೀರ್ವಾದವನ್ನು ಅವರಿಗೂ ಕೊಟ್ಟರು. ಈ ಆಶೀರ್ವಾದ ದೆಸೆಯಿಂದ ಲೋಟನ ಮಂದೆ ಕೂಡ ಅಧಿಕವಾಗಲು ಮುಂದಾಯಿತು, ಅಬ್ರಹಾಮನ ಮಂದೆಯು ಕೂಡ ಅಧಿಕವಾಗಲು ಮುಂದಾಯಿತು. ಅಬ್ರಹಾಮನ ಮಂದೆ ಅಧಿಕವಾಗುವುದಕ್ಕೆ ಕಾರಣ ದೇವರು ಅವರನ್ನು ಕರೆದದಕ್ಕೆ ವಿಧೇಯತೆಯಿಂದ ಉಂಟಾದಂತಹ ದೇವರ ಆಶೀರ್ವಾದ. ಲೋಟನ ಮಂದೆ ಅಧಿಕವಾಗಲು ಇದ್ದಂಥ ಕಾರಣ ಆಶೀರ್ವದಿಸಲ್ಪಟ್ಟವರೊಂದಿಗೆ ಅವರ ಜೊತೆಗಿದ್ದರಲ್ಲ, ಅದುವೇ ಕಾರಣ. ಅವರ ಜೊತೆ ಇದ್ದುದರಿಂದ ಇವರಿಗೂ ಸಿಕ್ಕಿತು ಆಶೀರ್ವಾದ. ಆದರೆ ಇವರು ಏನು ಅಂದ್ಕೊಂಡ್ರು, ಸ್ವಲ್ಪ ದಿನದಲ್ಲಿ ನಮ್ಮನ್ನು ದೇವರು ಆಶೀರ್ವದಿಸುತ್ತಾ ಇದ್ದಾರೆ, ನಾವು ಚಿಕ್ಕಪ್ಪನ ಕುರಿದನಗಳನ್ನು ಕೂಡ ಆಶೀರ್ವಾದ ಮಾಡ್ತಾ ಇದ್ದಾರೆ, ನಾವು ಅವರಿಗೆ ಸ್ವಲ್ಪವೂ ಕಡಿಮೆ ಇಲ್ವಲ್ಲ, ಯಾಕೆ ನಮ್ಮಿಂದ ಸಾಧ್ಯ ಇಲ್ವಾ ಎಂಬುದಾಗಿ ಹೇಳಿ ಇಬ್ಬರ ಮಂದೆಯು ಅಧಿಕವಾದಾಗ ಅವರಿಂದ ಐಕ್ಯವಾಗಿ ನಡೆಯೋಕ್ಕಾಗಲಿಲ್ಲ. ಆಗ ಅವರು ಹೇಳಿದರು, ಆಗಾಗ ನಿಮ್ಮ ಮಂದೆ ಕಾಯುವವರೆಗೂ ನನ್ನ ಮಂದೆ ಕಾಯುವವರೆಗೂ ಜಗಳ ಬರ್ತಾ ಇದೆ, ಯಾರು ಹೋಗಿ ಆ ನೀರನ್ನು ಕುಡಿಸುವಂಥದ್ದು, ಯಾವ ಕುರಿಯನ್ನು ಮೊದಲು ಬಿಡಬೇಕು ಎಂಬುದಾಗಿ ಜಗಳ ಬರ್ತಾ ಇದೆ, ಏನಾದರೂ ಒಂದು ತೀರ್ಮಾನ ಮಾಡಬೇಕು. ಆ ರೀತಿ ಕೇಳಿದಾಗ ಅಬ್ರಹಾಮನು ಹೇಳುತ್ತಾರೆ, ಅಪ್ಪ ನನ್ನ ಬಳಿ ಬರೋದಾದರೆ ಬಾ, ಅಥವಾ ನಾನು ಬಿಟ್ಟು ಹೋಗ್ತೀನಿ ಅಂತಿದ್ರೆ ನೀನು ಹೋಗು ಅಂತ ಹೇಳ್ತಾರೆ. ತಕ್ಷಣ ನೋಡಿ ಇವರು ಅವರ ಬಳಿ ಹೇಳುತ್ತಾ ನನ್ನ ದಾರಿ ಹಿಡಿಯುತ್ತೇನೆ ಎಂಬುದಾಗಿ ಹೇಳ್ತಾರೆ. ಆಗ ಅಬ್ರಹಾಮನು ಕೇಳುತ್ತಾರೆ, 2 ದಾರಿ ಇದೆ, ನೀನು ಬಲಗಡೆ ಹೋದರೆ ನಾನು ಎಡಗಡೆಗೆ ಹೋಗ್ತೀನಿ, ನೀನು ಎಡಗಡೆ ಹೋದರೆ ನಾನು ಬಲಗಡೆ ಹೋಗುತ್ತೇನೆ ಎಂಬುದಾಗಿ ಹೇಳ್ತಾರೆ. ಆಗ ಲೋಟನು ಆ ಸ್ಥಳದಲ್ಲಿ ಇರುವಂತಹ ಒಂದು ಚಿಕ್ಕ ಬೆಟ್ಟದ ಮೇಲೆ ನೋಡ್ತಾರೆ. ಸೋದೋಮ್ ಗೊಮೋರ ಎನ್ನುವಂತಹ ಒಂದು ಪಟ್ಟಣ ಸಮೃದ್ಧಿ ಉಳ್ಳದಾಗಿರುವುದನ್ನು ನೋಡಿ ಅವನು ಅಬ್ರಹಾಮನ ಬಳಿಯಲ್ಲಿ ಬಂದು, ಅಯ್ಯ, ನಾನು ಸೋದೋಮ್ ಗೊಮೋರ ಇರುವಂತಹ ಪಟ್ಟಣ ಇರುವ ದಿಕ್ಕಿಯಲ್ಲಿ ಹೋಗ್ತೀನಿ, ಅದು ಕುರಿದನಗಳಿಗೆ ತಕ್ಕ ಸ್ಥಳ, ಬಹಳ ಸಮೃದ್ಧಿಯ ನನ್ನ ಕಣ್ಗಳಿಗೆ ಕಾಣಲ್ಪಡ್ತಾ ಇವೆ ಅಂತ ಹೇಳಿ ಆ ಕಡೆ ದಾರಿ ತಪ್ಪಿ ಹೋಗುವುದನ್ನು ನೋಡ್ತೀವಿ ನಾವು. ಹಾಗಾದರೆ ನೀವು ನೋಡುವುದಾದರೆ ಈಗ ಲೋಟನು ಅಲ್ಲೋಗಿ ವಾಸವಾಗಿದ್ದಾರೆ. ಸೋದೋಮ್ ಗುಮರದಲ್ಲಿರುವಂತಹ ಜನಗಳು ಬಹಳ ದುಷ್ಟರು, ಕೆಡುಕಿಗೆ ಭಯಪಡದೇ ಇರುವವರು, ಪಾಪ ಮಾಡುವವರು. ಅದು ಎಲ್ಲವೂ ನಿಮಗೆ ಚೆನ್ನಾಗಿ ಗೊತ್ತು. ಸೋದೋಮ್ ಗೊಮೋರ ಪಟ್ಟಣ. ಈ ಲೋಟನನ್ನ ಗಮನಿಸಿ, ಸೋದೋಮ್ ಗೊಮೋರ ಪಟ್ಟಣದಲ್ಲಿ ಇರುವವರೊಂದಿಗೆ ಅವನು ಐಕ್ಯವಾಗಿ ಸಾಧ್ಯ ಆಗ್ತೈತೆ. ಅವನು ದುಷ್ಟನು, ದರೋಡೆ ಮಾಡುವವನು, ಕಳ್ತನ ಮಾಡುವವನು, ವ್ಯಭಿಚಾರ ಕಳ್ಳನು. ಅಲ್ಲಿ ಹೋಗಿ ಅವರ ಹೆಣ್ಣು ಮಕ್ಕಳು ಬೆಳೆದು ಹಾಳಾಗುವವರೆಗೂ ಅಷ್ಟು ವರ್ಷ ಅಲ್ಲಿ ತಂಗಿರಲು ಸಾಧ್ಯ ಅವರಿಂದ. ಕಾಲದ ಓಟ ಮುಗಿತಾ ಇದೆ. ಆದರೆ ಕರೆಯಲ್ಪಟ್ಟಂತಹ ಅಬ್ರಹಾಮನೊಂದಿಗೆ ಅವರಿಂದ ಇರೋಕ್ಕಾಗಲಿಲ್ಲ. ಅದುವೇ ಹಿಂಜಾರುವಿಕೆ. ಅದು ಆಶ್ಚರ್ಯವಾಗಿದೆ ಅಲ್ಲವೇ? ಅಬ್ರಹಾಮನು ಇಷ್ಟಕ್ಕೂ ತನ್ನ ಸ್ವಂತ ತಂದೆಯಂಥವರು, ಅವರೊಂದಿಗೂ ಎಲ್ಲದಕ್ಕಿಂತ ಮಿಗಿಲಾಗಿ ದೇವರು ಅವರೊಂದಿಗಿದ್ದಾರೆ, ಅವರೊಂದಿಗೆ ಪ್ರಯಾಣ ಮಾಡೋಕ್ಕಾಗಲಿಲ್ಲ. ಆದರೆ ಸೋದೋಮಿನಲ್ಲಿರುವಂತಹ ಜನಗಳೊಂದಿಗೆ ಅಷ್ಟು ದಿನಕ್ಕಾಗ್ತಿದೆ. ಸೋದೋಮ್ ಬೆಂಕಿ ಹಿಡಿಯುವವರೆಗೂ ಅವರು ಅಲ್ಲೇ ಇದ್ದರು. ಇದು ನಮಗೆ ಆಶ್ಚರ್ಯವಾಗಿದೆ. ಇದಕ್ಕೆ ಹೆಸರೇ ಹಿಂಜಾರುವಿಕೆ. ಹಾಗಾದರೆ ದೇವ ಜನಗಳೊಂದಿಗೆ ಐಕ್ಯವಾಗಲು ಹೋಗದೇ ಇರುವಂತಹ ಒಂದು ಮನಪಕ್ವತೆ ಬಂದರೆ ಅದು ಹಿಂಜಾರುತ್ತೀರ ಎಂಬುದಾಗಿ ಅರ್ಥ. ಆದಿಕಾಂಡ ಪುಸ್ತಕ 13ನೇ ಅಧ್ಯಾಯ 9, 10, 11 ವಾಕ್ಯಗಳಲ್ಲಿ ಈ ಸಂಭವ ಹೇಳಲ್ಪಟ್ಟದಾಗಿದೆ. ಈ ಒಂದು ದೇಶವೆಲ್ಲ ನಿನ್ನ ಮುಂದೆ ಇಡಲ್ಪಟ್ಟದಾಗಿದೆ,
ನೀನು ನನ್ನನ್ನು ಬಿಟ್ಟು ದೂರ ಹೋಗ್ಬೋದು, ನೀನು ಬಯಸಿದರೆ ನೀನು ಹೋಗ್ಬೋದು. ನೀನು ಎಡಗಡೆ ಹೋದರೆ ನಾನು ಬಲಗಡೆ ಹೋಗುತ್ತೇನೆ, ನೀನು ಬಲಗಡೆ ಹೋದರೆ ನಾನು ಎಡಗಡೆ ಹೋಗುತ್ತೇನೆ ಎಂಬುದಾಗಿ ಅಬ್ರಹಾಮನು ಹೇಳಿದನು. ಆಗ ಲೋಟನು ತನ್ನ ಕಣ್ಗಳನ್ನು ಮೇಲೆತ್ತಿ ನೋಡಿ ಯೋರ್ದಾನ್ ಒಳಗೆ ಹತ್ತಿರ ಇರುವಂತಹ ಸಮಭೂಮಿ ಪೂರ್ತಿಯಾಗಿ ನೀರಾವರಿ ಇರುವಂತಹ ದೇಶವಾಗಿರುವುದನ್ನು ಕಂಡ. ದೇವರು ಸೊದೋಮನ್ನು ಗೊಮೋರವನ್ನು ನಾಶ ಮಾಡೋದಕ್ಕಿಂತ ಮುಂಚಿತವಾಗಿ ಆ ದಾರಿ ಪೂರ್ತಿಯಾಗಿ ಅದು ಕರ್ತನ ತೋಟದ ಹಾಗೆಯೂ ಐಗುಪ್ತ ದೇಶದ ಹಾಗೆ ಸಮೃದ್ಧಿಯಾಗಿತ್ತು. ಆಗ ಲೋಟನು ಯೋರ್ದಾನನ ಬಳಿ ಇರುವಂತಹ ಸಮಭೂಮಿ ಪೂರ್ತಿಯನ್ನು ಆರಿಸಿಕೊಂಡು ಅವನು ಅದಕ್ಕಾಗಿ ಪ್ರಯಾಣ ಮಾಡುತ್ತಾ ಅಲ್ಲಿಗೆ ಹಾದು ಹೋದ. ಈ ರೀತಿಯಾಗಿ ಅವರು ಒಬ್ಬರನ್ನು ಬಿಟ್ಟು ಒಬ್ಬರು ದೂರವಾದರು. ಇಬ್ಬರು ದೂರ ಆದರು. ಅವರಿಗೆ ಆಸೆ, ಆ ಸ್ಥಳ ಚೆನ್ನಾಗಿದೆಯಲ್ಲ, ನಾವು ಆ ಸ್ಥಳವನ್ನು ಹಿಡಿಯೋಣ ಎಂಬುದಾಗಿ. ಸತ್ಯವೇದವನ್ನು ನೋಡಿ, ಅವನು ಹೊರಟು ಹೋದ ನಂತರ ದೇವರು ಅಬ್ರಹಾಮನ ಬಳಿ ಮಾತಾಡಿದರು. ನಿನ್ನ ಕಣ್ಗಳನ್ನು ಮೇಲೆತ್ತಿ ನೋಡು, ನಿನ್ನ ಕಾಲುಗಳು ತುಳಿಯುವಂಥ ಎಲ್ಲ ಭೂಮಿಯನ್ನು ನಿನಗೆ ಆಶೀರ್ವಾದ ಮಾಡ್ತೀನಿ. ನೀವು ಓದಿ ನೋಡ್ರಿ ಮುಂದಿನ ವಾಕ್ಯದಲ್ಲಿ, ಅವನು ಹೋದ ನಂತರ ದೇವರು ಅಬ್ರಹಾಮನೊಂದಿಗೆ ಮಾತಾಡಿದರು. ಓದವನೊಂದಿಗೆ ದೇವರು ಮಾತಾಡಿದ ನೋಡಿ, ಮಾತಾಡಲಿಲ್ಲ. ಅಬ್ರಹಾಮನೊಂದಿಗೆ ದೇವರು ಮಾತಾಡಿದರು. ಹಾಗಾದರೆ ದೇವ ಜನಗಳೊಂದಿಗೆ ಐಕ್ಯವಾಗಲಿಲ್ಲ ಅಂದರೆ, ಒಬ್ಬ ಪಾಸ್ಟರೊಂದಿಗೆ ನಿಮ್ಮಿಂದ ಸಹಕಾರವಾಗಿರೋಕ್ಕಾಗಲಿಲ್ಲ, ವಿಶ್ವಾಸಿಗಳೊಂದಿಗೆ ನಿಮ್ಮಿಂದ ಸಹಕಾರವಾಗಿರೋಕ್ಕಾಗಲಿಲ್ಲ. ಆ ರೀತಿ ಇರುವವರು ಹಿಂಜಾರಿ ಹೋಗಿ ತಮಗೋಸ್ಕರವಾಗಿ ಸ್ವಂತ ಜಾಗವನ್ನು ಆಯ್ಕೆ ಮಾಡ್ಕೋತಾರೆ, ಆದರೆ ದೇವರು ಅವರನ್ನು ಬಿಟ್ಟು ದೂರವಾಗುತ್ತಾರೆ. ಇದು ಲೋಟನ ಚರಿತ್ರೆ ತೋರಿಸುವಂತಹ ಸತ್ಯಾಂಶ. ಅನಂತರ ಯಾತ್ರೆಯಿಂದ ಬರುತ್ತೆ ಅಂತ ಕೇಳಿದ್ರೆ, ಅನ್ಯರೊಂದಿಗೆ ಇಜ್ಜೋಡಾಗುವುದು. ಒಂದು ಮದುವೆಯ ಬಂಧದಲ್ಲಿ ಒಂದು ಅನ್ಯರೊಂದಿಗೆ ಇಜ್ಜೋಡಾಗುವುದಾದರೆ ಅದು ಸ್ವಲ್ಪ ದಿನ ನಮ್ಮನ್ನು ಹಿಂಜಾರುವಿಕೆಯಲ್ಲಿ ಮುನ್ನಡೆಸುತ್ತದೆ. ಸೊಲೊಮನ್ ರಾಜನ ಹಾಗೆಯೇ ಅನ್ಯ ಸ್ತ್ರೀಯರನ್ನು ಮದುವೆ ಮಾಡಿಕೊಂಡು ಬಂದಾಗ ಅವರು ಹೃದಯವನ್ನು ಆ ಸ್ತ್ರೀಯರು ಕರ್ತನನ್ನು ಬಿಟ್ಟು ದಾರಿ ತಪ್ಪಿಸುವಂತೆ ಮಾಡಿದರು. ಆದ್ದರಿಂದ ಈ ಮದುವೆ ವಿಚಾರದಲ್ಲಿ ಬಹಳ ಗಮನವಾಗಿರಬೇಕು. ಒಂದು ಸ್ತ್ರೀ ಸುಂದರವಾಗಿದೆ, ಒಬ್ಬ ಹುಡುಗ ಸುಂದರವಾಗಿದ್ದಾನೆ ಎಂಬುದಾಗಿ, ಅವರಿಗೆ ಸೌಲಭ್ಯ ಇದೆ ಎಂಬುದಾಗಿ ಹೇಳಿ ಅನ್ಯರೊಂದಿಗೆ ಇಜ್ಜೋಡಾಗುವಂಥದ್ದು ಎಂಬುದಾಗಿ ನೋಡುವುದಾದರೆ, ಬೇರೆ ಧರ್ಮದವರೊಂದಿಗೆ ಮಾತ್ರ ಹೇಳ್ತಿಲ್ಲ ನಾನು, ಕ್ರೈಸ್ತರಾಗಿದ್ದರೂ ಕೂಡ ಕ್ರಿಸ್ತನಲ್ಲಿದ್ದರೆ ಅವನು ಅನ್ಯನು. ಕ್ರಿಸ್ತನಿಗೆ ಅನ್ಯ, ನಮಗೂ ಅನ್ಯನೇ ಅಲ್ವಾ? ಹಾಗಾದರೆ ಕ್ರಿಸ್ತನೊಂದಿಗೆ ಇಲ್ಲದಿರುವ ಕ್ರೈಸ್ತರಾಗಿದ್ದರೂ ಕೂಡ ಕ್ರಿಸ್ತನನ್ನು ಅರಿಯದೆ ಬೇರೆ ದಾರಿಯಲ್ಲಿದ್ದರೂ ಬಹಳ ಗಮನ. ಈ ಅನ್ಯ ಕಾರ್ಯದಲ್ಲಿ ಜೋಡಣೆಯಾದರೆ ಬೀಳುವುದು ನಿಶ್ಚಯ ಎಂಬುದಾಗಿ ಸತ್ಯವೇದ ಹೇಳುತ್ತದೆ. 1 ಅರಸರ ಪುಸ್ತಕ 11ನೇ ಅಧ್ಯಾಯ 1-4 ವಾಕ್ಯವನ್ನು ಓದಿ ನೋಡಿರಿ. ಅರಸನಾಗಿರುವ ಸೊಲೊಮೋನನು ಫರೋಹನ ಕುಮಾರ್ತೆಯನ್ನು ಪ್ರೀತಿಸಿದ್ದಲ್ಲದೆ ಮೋವಾಬಿಯರು ಅಮ್ಮೋನಿಯರು 1000 ತಲೆಗಳವರೆಗೂ ದೇವಾಲಯದ ಒಳಗೆ ಬರಬಾರದು ಎಂಬುದಾಗಿ ಶಪಿಸಲ್ಪಟ್ಟವರವರು. ಅವರ ಜನ್ಮದ ಬಗ್ಗೆ ನಿಮಗೆ ಗೊತ್ತು. ಲೋಟನಿಗೂ ಅವನ ಮಗಳಿಗೆ ಹುಟ್ಟಿದವರೇ ಇವರು, ಮೋವಾಬಿಯರು ಹಾಗೂ ಅಮ್ಮೋನಿಯರು. ಇವರ ಸಂತತಿ ಕರ್ತನ ಶಪಿಸಲ್ಪಟ್ಟಿದ್ದು. ಅದರಲ್ಲಿರುವಂಥ ಸ್ತ್ರೀಯರನ್ನು ಇದೋಮಿಯರು, ಸೀದೋನಿಯರು, ಇತ್ತಿಯರು ಆಗಿರುವ ಅನ್ಯ ಕುಲಗಳಾಗಿರುವಂತಹ ಅನೇಕ ಸ್ತ್ರೀಯರ ಮೇಲೆ ಆಶ್ರಯನಿಟ್ಟರು. ಕರ್ತನು ಇಸ್ರೇಲ್ ಪುತ್ರರನ್ನು ನೋಡಿ, ನೀವು ಅವರ ಬಳಿಗೂ ಅವರು ನಿಮ್ಮ ಬಳಿಗೂ, ಯಾರು ಈ ಅನ್ಯ ಜನಾಂಗದವರು, ನಿಮ್ಮ ಬಳಿಗೂ ಪ್ರವೇಶ ಮಾಡಬಾರದು. ಅವರು ನಿಶ್ಚಯವಾಗಿ ತಮ್ಮ ದೇವರುಗಳನ್ನು ಹಿಂಬಾಲಿಸುವ ಹಾಗೆ ನಿಮ್ಮ ಹೃದಯವನ್ನು ಅವರು ಕಾಪಾಡಿಕೊಳ್ಳಲಿ ಎಂಬುದಾಗಿ ಹೇಳಿದ್ದರು. ಸೊಲೊಮೋನನು ಅವರ ಮೇಲೆ ಆಸೆಯನ್ನಿಟ್ಟು ಅವರೊಂದಿಗೆ ಐಕ್ಯವಾಗಿದ್ದರು. ಅವನಿಗೆ ಪ್ರಭುಗಳ ಕುಲಗಳಾಗಿರುವ 700 ಉಪಪತ್ನಿಯರು, 300 ಉಪಪತ್ನಿಗಳು ಇದ್ದರು. ಅವನ ಸ್ತ್ರೀಯರು ಅವನ ಹೃದಯವನ್ನು ಜಾರಿ ಹೋಗುವಂತೆ ಮಾಡಿದರು. 4ನೇ ವಾಕ್ಯ ಹೇಳುತ್ತದೆ, ಸೊಲೊಮೋನನು ವಯಸ್ಸಾದಾಗ ಅವನ ಹೆಂಡತಿಯರು ಅವನ ಹೃದಯವನ್ನು ಅನ್ಯ ದೇವರುಗಳಿಗೆ ತಿರುಗುವಂತೆ ಮಾಡಿದರು. ನೋಡಿದ್ರ, ಬಿದ್ದೋದ. ಸೊಲೊಮೋನನು ಕೊನೆಯದಾಗಿ ಬಿದ್ದೆ ಅವನು ಸತ್ತಿದ್ದು, ಅವನು ಮತ್ತೆ ಮನ ತಿರುಗಲಿಲ್ಲ. ಹಾಗಾದರೆ ಈ ಒಂದು ಕಾರಣ ಅನ್ಯರೊಂದಿಗೆ ಇಜ್ಜೋಡಾಗಿದ್ದೆ. ಸತ್ಯವೇದ ಅದನ್ನೇ ತಾನು ಹೇಳುತ್ತದೆ, ಅನ್ಯರೊಂದಿಗೆ ಇಜ್ಜೋಡಾಗಬೇಡಿರಿ. ಹಾಗಾದರೆ ಹಿಂಜಾರುವಿಕೆ ಎನ್ನುವುದು ಕಠಿಣವಾದ ಪಾಪ. ಈ ಹಿಂಜಾರುವಿಕೆ ಯಾವ ಸ್ಥಿತಿಯಲ್ಲಾದರೂ, ಯಾವ ದಾರಿಯಲ್ಲಾದರೂ ಗೊತ್ತಿಲ್ಲದೆಯೇ ನಮ್ಮ ಜೀವನದಲ್ಲಿ ಪ್ರವೇಶ ಮಾಡುವುದಕ್ಕೆ ಸಾಧ್ಯತೆ ಉಂಟು. ಇದರಿಂದ ತಪ್ಪಿಸಿಕೊಳ್ಳುವುದು ಹೇಗೆ? ಮೊದಲ ಕಾರ್ಯ, ನಾವು ಮುಂಚಿತವಾಗಿ ನುಡಿದೆಲ್ಲವೂ ಕೂಡ ನೀವು ಅರ್ಥ ಮಾಡ್ಕೋಬೋದು. ನೀವು ಇರುವ ಸ್ಥಳದಲ್ಲಿ ಇರಿ.
ನೀವು ಇರುವ ಸ್ಥಳ ಕರ್ತನಿಂದ ನೀವು ಕೊಟ್ಟಿರುವ ಸ್ಥಳವ ಎಂಬುದಾಗಿ ನೋಡಿ. ಆ ಸ್ಥಳವನ್ನು ಬಿಟ್ಟು ನೀವು ಬೇರೆ ಕಡೆ ನೀವು ಹೋಗುವುದೋ ಅಥವಾ ನೀವು ಇಷ್ಟಪಡುವುದಾದರೆ ಬಿದ್ದು ಹೋಗುವುದಕ್ಕೆ ದಾರಿಯನ್ನು ನಾವೇ ಆರಿಸಿಕೊಳ್ಳುತ್ತೇವೆ. ಅನಂತರ ಈ ರೀತಿ ಬಹಳ ಕಾರ್ಯಗಳನ್ನು ನೋಡಿದ್ವಿ. ದೇವ ಜನಗಳೊಂದಿಗೆ ನೀವು ಐಕ್ಯವಾಗಿರಿ, ಅನ್ಯರೊಂದಿಗೆ ಇಜ್ಜೋಡಾಗಬೇಡಿರ, ತಪ್ಪಿಸಿಕೊಳ್ಳುವಂಥ ದಾರಿ. ಇನ್ನು ಪ್ರಧಾನವಾಗಿ ಕೆಲವೊಂದು ಕಾರ್ಯವನ್ನು ಸತ್ಯವೇದ ಹೇಳುತ್ತದೆ. ಪ್ರಾರ್ಥನೆ. ಬಿದ್ದು ಹೋಗದೇ ಇರುವ ರೀತಿಯಲ್ಲಿ ನಾವು ಮುಂದುವರಿದು ಯಾವ ಪರಿಸ್ಥಿತಿಯಲ್ಲಿದ್ದರೂ ಪ್ರಾರ್ಥನೆ ಮಾಡುತ್ತಲೇ ಇದ್ದರೆ ಹಿಂಜಾರಿ ಹೋಗುವುದಕ್ಕೆ ದಾರಿಗಳು ಬರುವಾಗಲೇ ಕರ್ತನು ಅದನ್ನು ನಮಗೆ ಸ್ಪಷ್ಟವಾಗಿ ತೋರಿಸಿಕೊಡುತ್ತಾರೆ. ಅಷ್ಟು ಮಾತ್ರವಲ್ಲ, ಹಿಂಜಾರುವಿಕೆಯಿಂದ ನಿಮ್ಮನ್ನು ಕಾಪಾಡಿಕೊಳ್ಳುತ್ತಾರೆ, ಬೀಳದ ಹಾಗೆ ಕಾಪಾಡ್ಕೋತಾರೆ. ಸತ್ಯವೇದ ಹೇಳುತ್ತದೆ, ಶೋಧನೆಗೆ ಒಳಪಡದ ಹಾಗೆ ಶಿಷ್ಯರನ್ನು ದೇವರು ಪ್ರಾರ್ಥಿಸುವಂತೆ ಮಾಡಿದರು. ಮತ್ತಾಯನ ಸುವಾರ್ತೆ 26ನೇ ಅಧ್ಯಾಯ 40-41. ಅನಂತರ ಶಿಷ್ಯರ ಬಳಿಯಲ್ಲಿ ಅವರು ಬಂದು, ಅವರೆಲ್ಲ ನಿದ್ರೆ ಮಾಡ್ತಾ ಇದ್ದಾರೆ, ಶೋಧನೆ ಒಳಗೆ ಹೋಗಲಿದ್ದಾರೆ. ಯೇಸು ಅವರೊಂದಿಗೆ ಇದ್ದಂಥ ಶಿಷ್ಯರು ಕೂಡ ಶೋಧನೆ ಒಳಗೆ ಹೋಗಲಿದ್ದಾರೆ. ಯೇಸು ಅವರ ಬಳಿಯಲ್ಲಿ ಬಂದು ಅವರು ನಿದ್ರೆ ಹೋಗುವುದನ್ನು ಕಂಡು ಪೇತ್ರನನ್ನು ನೋಡಿ, ನೀವು 1 ತಾಸಾದರೂ ನನ್ನೊಂದಿಗೆ ಎಚ್ಚರವಾಗಿರುವುದಿಲ್ಲವಾ ಅಂತ ಹೇಳಿದರು. ಇದನ್ನು ಬಹಳ ನಾವು ಯಾವ ರೀತಿ ಅರ್ಥ ಮಾಡ್ಕೋತೀವಿ ಅಂತ ನೋಡುವುದಾದರೆ, ನಾನು ಕಷ್ಟಪಡುತ್ತೇನೆ, ದುಃಖ ಪಡುತ್ತೇನೆ, ನಾನು ವೈಯಕ್ತಿಕವಾಗಿ ಪ್ರಾರ್ಥನೆ ಮಾಡ್ತಾ ಇದ್ದೀನಿ, ನನಗೆ ಸಪೋರ್ಟಾಗಿ ನೀವು ಪ್ರಾರ್ಥನೆ ಮಾಡಬಾರ್ದಾ ಎಂಬುದಾಗಿ ದೇವರು ಕೇಳಿದರು. ನನ್ನನ್ನು ಒಬ್ಬೊಟ್ಟಿಗೆ ಬಿದ್ದು ನಿದ್ರೆ ಮಾಡ್ತಾ ಇದ್ದೀರಲ್ಲ, ಆ ರೀತಿ ಅಂದುಕೊಳ್ಳುತ್ತಿದ್ದಾರೆ ಎಂಬುದಾಗಿ ನಾವು ಅನ್ಕೋತೀವಿ. ಆದರೆ ನಿಜ ಅದಲ್ಲ. ಶೋಧಿಸಲ್ಪಡುವಂಥದ್ದು ಯೇಸು ಮಾತ್ರವಲ್ಲ, ಶಿಷ್ಯರು ಕೂಡ ಶೋಧನೆಗೆ ಒಳಗಾಗಲಿದ್ದಾರೆ. ಯೇಸು ಅವರನ್ನು ಪ್ರಾರ್ಥನೆ ಮಾಡಲು ಹೇಳಿದ್ದು ತನಗೆ ಸಪೋರ್ಟ್ ಮಾಡುವುದಕ್ಕಲ್ಲ, ನೀವು ಸುರಕ್ಷಿತವಾಗಿರುವುದಕ್ಕೋಸ್ಕರವಾಗಿ. ಮರುವಾಕ್ಯವನ್ನು ನೋಡಿ ಸ್ಪಷ್ಟವಾಗಿದೆ, ನೀವು ಶೋಧನೆಗೆ ಒಳಗಾಗದಂತೆ ಎಚ್ಚರವಿದ್ದು ಪ್ರಾರ್ಥನೆ ಮಾಡಿರಿ. ಆತ್ಮ ಉತ್ಸಾಹವುಳ್ಳದ್ದೇ, ಶರೀರವೋ ಬಲಹೀನತೆ ಉಳ್ಳದ್ದು ಅಂತ ಹೇಳಿದರು. ಹಾಗಾದರೆ ಯೇಸು ಗೆತ್ಸೆಮನೆ ತೋಟದಲ್ಲಿ ಅವರು ಪ್ರಾರ್ಥನೆ ಮಾಡುವುದಕ್ಕೆ ಪೇತ್ರಳನ್ನ ಶಿಷ್ಯರನ್ನ ಹೇಳಿದ್ದು ತನಗೆ ಪ್ರಾರ್ಥನೆ ಸಪೋರ್ಟ್ ಮಾಡುವುದಕ್ಕಲ್ಲ, ನನ್ನೊಂದಿಗೆ ಸೇರಿ ಪ್ರಾರ್ಥನೆ ಮಾಡಿರಿ, ನನ್ನನ್ನು ಸ್ವಲ್ಪ ಹಾಗೆ ಬಂದು ಬಲಪಡಿಸಿರಿ, ಅದಕ್ಕೋಸ್ಕರವಾಗಿ ಅಲ್ಲ. ನಾನು ಮಾತ್ರವಲ್ಲ, ನೀವು ಕೂಡ ಶೋಧನೆಗೆ ಒಳಗಾಗಲಿದ್ದೀರಾ. ಸೈತನ ನಿಮ್ಮನ್ನು ಗೋಧಿಯನ್ನು ಬಡಿಯುವುದಕ್ಕೆ ನನ್ನ ಬಳಿಯಲ್ಲಿ ಅನುಮತಿಯನ್ನು ಪಡೆದುಕೊಂಡಿದ್ದಾನೆ. ಆ ಶೋಧನೆ ಒಳಗೆ ಬರಲಿದ್ದೀರಾ. ನಾನು ಶೋಧನೆ ಒಳಗೆ ಹೋಗುವಾಗ ಆ ಶೋಧನೆಯನ್ನು ಸಹಿಸಲು ಬೇಕಾಗಿರುವ ಬಲಕ್ಕೋಸ್ಕರ ಪ್ರಾರ್ಥನೆ ಮಾಡುವ ಹಾಗೆ ನೀವು ಶೋಧನೆಗೆ ಒಳಗಾಗದಾಗೆ ನೀವು ಪ್ರಾರ್ಥಿಸಬೇಕು. ನಿಮಗೆ ಪ್ರಾರ್ಥನೆ ಮಾಡಲು ಹೇಳಿಯೇ ದೇವರು ಕರೆದಿದ್ದಾರೆ. ದೇವರು ನಮಗೆ ಕಲಿಸಿದಂತಹ ದೇವರ ಪ್ರಾರ್ಥನೆಯಲ್ಲಿ ಕೇಳಿ ಶೋಧನೆಗೆ ಒಳಪಡಿಸದಂತೆ ಕೇಡಿನಿಂದ ನಮ್ಮನ್ನು ತಪ್ಪಿಸಿ ಕಾಪಾಡಿರಿ. ಅದು ಪ್ರಾರ್ಥನೆಯಂತೆ ನಾವು ಮಾಡಬೇಕು. ಇಲ್ಲದಿದ್ದರೆ ಯಾವ ಗಳಿಗೆಯಲ್ಲೂ ನಾವು ಹಿಂಜಾರಬಹುದು, ಯಾವ ಗಳಿಗೆಯಲ್ಲಿ ಬೇಕಾದ್ರೂ ಬೀಳ್ಬೋದು, ಯಾವ ಗಳಿಗೆಯಲ್ಲಿ ಕ್ರಿಸ್ತನ ನಂಬಿಕೆಯನ್ನು ಬಿಟ್ಟು ಹೋಗ್ತೀವಿ ಅಂತ ಯಾರಿಗೂ ಗೊತ್ತಾಗೋದಿಲ್ಲ. ಅದು ಪ್ರಾರ್ಥನೆ, ಒಂದು ಮುಂದುವರಿದ ಪ್ರಾರ್ಥನೆ. ದಾನಿಯೆಲ್ಲ ಯಾವ ರೀತಿ ಮುಂಜಾನೆ, ಸಂಜೆ, ಮಧ್ಯಾಹ್ನ ವೇಳೆಯಲ್ಲಿ ಪ್ರಾರ್ಥನೆ ಮಾಡಬೇಕಾದ್ರೆ ಎಷ್ಟು ಶೋಧನೆ ಬಂದರೂ ಸಹಿಸಿಕೊಂಡ್ರಲ್ವಾ. ವಿಗ್ರಹವನ್ನು ಆರಾಧನೆ ಮಾಡಬೇಡ ಅಂತ ಹೇಳಿದ್ರು, ದಾಟೋದ್ರು. ಸಿಂಹದ ಗವಿಯಲ್ಲಾಗ್ತೀನಿ ಅಂತ ಹೇಳಿದ್ರು, ದಾಟಿ ಹೋದರು. ಎಲ್ಲಿ ಕೂಡ ಅವರು ಹಿಂಜಾರಿ ಹೋಗಲಿಲ್ಲ. ಕಾರಣ ಏನಂತ ಹೇಳಿದ್ರೆ, ಅವರು ಕ್ರಮವಾಗಿ ಮುಂದುವರಿದು ಪ್ರಾರ್ಥನೆ ಮಾಡುವುದನ್ನು ವಾಡಿಕೆಯಾಗಿ ಇಟ್ಟುಕೊಂಡಿದ್ದರು. ಹಾಗಾಗಿ ಪ್ರಾರ್ಥನೆಯೇ ನಾವು ಹಿಂಜಾರಿ ಹೋಗದ ಹಾಗೆ ನಮ್ಮನ್ನು ಕಾಪಾಡಲಿರುವಂತಹ ಬಹು ಮುಖ್ಯವಾಗಿರುವಂತಹ ಒಂದು ಸಾಧನ. ಆದ್ದರಿಂದ ನೀವು ರೆಗ್ಯುಲರ್ ಆಗಿ ಪ್ರಾರ್ಥನೆ ಮಾಡಬೇಕು. ಶೋಧನೆ ಸಮಯ ಮಾತ್ರ ಅಲ್ಲ, ಯಾವಾಗಲೂ ಎಚ್ಚರಿಕೆಯಿಂದ ಪ್ರಾರ್ಥನೆ ಮಾಡಬೇಕು. ಅದು ಯೇಸು ಮನುಷ್ಯರಿಗೆ ಪ್ರಾರ್ಥನೆ ಮಾಡಲು ಕಲಿಸುವಾಗ ಈ ಮಾತನ್ನು ಸೇರಿಸಿ ಹೇಳಿಕೊಟ್ಟಿದ್ದಾರೆ. ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇಡಿನಿಂದ ನಮ್ಮನ್ನು ತಪ್ಪಿಸಿ ಕಾಪಾಡಿರಿ. ಅದು ದೇವರು ಹೇಳಿಕೊಟ್ಟಂಥ ಪ್ರಾರ್ಥನೆ. ಹಾಗಾದರೆ ಶಿಷ್ಯರು ಎಚ್ಚರವಿದ್ದು ಪ್ರಾರ್ಥನೆ ಮಾಡಲಿಲ್ಲ. ಆದ್ದರಿಂದ ಏನಾಯಿತು ಅಂತ ನೋಡಿ. 1, ಚದುರಿಸಲ್ಪಟ್ಟರು. ಯೇಸುವನ್ನು ಕರೆಕೊಂಡು ಹೋದಾಗ ಎಲ್ಲರೂ ಕಳೆದೋದರು. ಪೇತ್ರನು ನಿರಾಕರಿಸಿದ. ಯೇಸುವನ್ನು ಬಿಟ್ಟು ಹಿಂಜಾರಿ ಹೋಗಿ ಮತ್ತೆ ಬಿಟ್ಟಂತಹ ಬಲೆಯನ್ನು ತೆಗೆದುಕೊಂಡು ಸಮುದ್ರಕ್ಕೆ ಹೋಗಿ ವ್ಯಾಪಾರಕ್ಕೋಸ್ಕರವಾಗಿ ಮುಂದೆ ಹೋದ. ಇದೆಲ್ಲ ಶೋಧನೆಗಳಿಗೆ ತಪ್ಪಿಸಿಕೊಳ್ಳಲು ಪ್ರಾರ್ಥನೆ ಒಂದೇ ಪ್ರಧಾನವಾಗಿ ದೇವರಿಂದ ಹೇಳಲ್ಪಟ್ಟಿರುವಂಥ ಕಾರ್ಯ. ಲೂಕನ ಸುವಾರ್ತೆ 21:36ನೇ ವಾಕ್ಯ ಹೇಳುತ್ತದೆ, ಆದುದರಿಂದ ಬರುವುದಕ್ಕಿರುವ ಇವೆಲ್ಲವುಗಳೊಳಗಿಂದ ನೀವು ತಪ್ಪಿಸಿಕೊಳ್ಳುವುದಕ್ಕೂ ಮನುಷ್ಯಕುಮಾರನ ಮುಂದೆ ನಿಂತುಕೊಳ್ಳುವುದಕ್ಕೂ ನೀವು ಪೂರ್ಣ ಶಕ್ತರಾಗುವಂತೆ ಎಡೆಬಿಡದೆ ಪ್ರಾರ್ಥನೆ ಮಾಡಿರಿ ಅಂತ ಹೇಳಿದರು. ಎರಡನೇದಾಗಿ, ಬೀಳುವಿಕೆಯಿಂದ ನಮ್ಮನ್ನು ಕಾಪಾಡಿಕೊಳ್ಳಲು ಮುಖ್ಯವಾದ ಸಾಧನ ವಾಕ್ಯದ ಧ್ಯಾನವು. ವಾಕ್ಯ ನಮ್ಮ ಜೀವನದಲ್ಲಿ, ನಮ್ಮ ಹೃದಯದಲ್ಲಿರುವುದಾದರೆ ನಮ್ಮ ಮಾರ್ಗವನ್ನು ಕಾದುಕೊಡುತ್ತದೆ ಎಂಬುದಾಗಿ ಸತ್ಯವೇದ ಹೇಳುತ್ತದೆ. ಕೀರ್ತನೆಗಳು
119ನೇ ಅಧ್ಯಾಯ 10-11 ವಾಕ್ಯಗಳನ್ನು ಓದಿ ನೋಡುವುದಾದರೆ ಅದರಲ್ಲಿ ದಾವೀದನು ಹೇಳುತ್ತಾನೆ, ನನ್ನ ಪೂರ್ಣ ಹೃದಯದಿಂದಲೂ ನಿಮ್ಮನ್ನ ಹುಡುಕುತ್ತೇನೆ, ನನ್ನನ್ನು ನಿಮ್ಮ ವಾಕ್ಯಗಳನ್ನು ಬಿಟ್ಟು ದಾರಿ ತಪ್ಪಲು ಬಿಡಬೇಡಿರಿ. 11ನೇ ವಾಕ್ಯದಲ್ಲಿ ಹೇಳ್ತಾರೆ, ನಾನು ನಿಮಗೆ ವಿರುದ್ಧವಾಗಿ ಪಾಪ ಮಾಡದ ಹಾಗೆ ನಿಮ್ಮ ವಾಕ್ಯ ಅಥವಾ ನಿಮ್ಮ ವಾಕ್ಯದ ವಚನವನ್ನ ನಮ್ಮ ಹೃದಯದಲ್ಲಿಟ್ಟು ಇಟ್ಟುಕೊಂಡಿದ್ದೇನೆ. ಹಾಗಾದರೆ ದೇವರ ವಾಕ್ಯವು ವಚನವು ನಮ್ಮ ಧ್ಯಾನವಾಗಿರಬೇಕು, ಅದು ನಮ್ಮ ಹೃದಯದಲ್ಲಿರಬೇಕು. ಆ ರೀತಿ ಇದ್ದರೆ ಅದು ನಿಮ್ಮನ್ನ ಹಿಂಜಾರಿ ಹೋಗಲು ಬಿಡದ ಹಾಗೆ, ದಾರಿ ತಪ್ಪಿ ಹೋಗಲು ಬಿಡದ ಹಾಗೆ ನಿಮ್ಮನ್ನು ಕಾಪಾಡಿಕೊಳ್ಳುತ್ತದೆ. ಆ ವಾಕ್ಯ ನಿಮ್ಮೊಂದಿಗೆ ಮಾತಾಡುತ್ತೆ, ನೀವು ಹೋಗುವಂತಹ ದಾರಿ ತಪ್ಪು ಅಂತ ಹೇಳುತ್ತೆ. ಕರ್ತನ ವಾಕ್ಯ ನಮ್ಮ ಕಾಲುಗಳಿಗೆ ದೀಪವು, ನಮ್ಮ ದಾರಿಗೆ ಬೆಳಕು, ಕಾಲುಗಳಿಗೆ ದೀಪವು ದಾರಿಗೆ ಬೆಳಕು ಆಗಿರುವುದಾದರೆ ಹೇಗೆ ನಮ್ಮ ಕಾಲಿಡುವಲು ಸಾಧ್ಯ? ನಮಗೆ ಗೊತ್ತಲ್ವಾ ಅಲ್ಲಿ ಆಪತ್ತು ಇದೆ ಎಂಬುದಾಗಿ. ಅದು ಕರ್ತನ ವಾಕ್ಯ. ಹಾಗಾದರೆ ವಾಕ್ಯವನ್ನು ಧ್ಯಾನ ಮಾಡೋದರಲ್ಲಿ, ವಾಕ್ಯವನ್ನು ಓದುವುದರಲ್ಲಿ, ವಾಕ್ಯವನ್ನು ಹೃದಯದಲ್ಲಿ ಇಟ್ಟುಕೊಳ್ಳುವುದರಲ್ಲಿ ಬಹಳ ಗಮನವಾಗಿರಬೇಕು. 3ನೇ ಪ್ರಧಾನ ಕಾರ್ಯ, ಯಾವಾಗಲೂ ಆತ್ಮದಲ್ಲಿ ತುಂಬಲ್ಪಟ್ಟವರಾಗಿರಿ. ಹಾಗಾದರೆ ಆತ್ಮದಿಂದ ನೀವು ಕಾಪಾಡಲ್ಪಡಬೇಕು. ದೇವರಾತ್ಮನಾದವನು ನಮ್ಮನ್ನು ಕಾಪಾಡಿಕೊಳ್ಳುವಂತಹ ಒಂದು ದುರ್ಗವು, ಒಂದು ಕೋಟೆಯಂತೆ ಇದ್ದಾರೆ. ಹಾಗಾದರೆ ಪ್ರತಿ ದಿನವೂ ಕೂಡ ಆತ್ಮದಲ್ಲಿ ತುಂಬಲ್ಪಟ್ಟು, ದೇವರಾತ್ಮನಿಂದ ತುಂಬಲ್ಪಡುವುದಕ್ಕೆ ಸ್ಥಳ ಮಾಡಿಕೊಟ್ಟು ಆತ್ಮದಲ್ಲಿ ಪರಿಪೂರ್ಣರಾದರೆ ಒಬ್ಬನು ನಿಮ್ಮನ್ನು ಕೆಳಗೆ ತಳ್ಳಲು ಸಾಧ್ಯವಿಲ್ಲ. ಹಿಂಜಾರಿ ಹೋಗುವಾಗ ದೇವರಾತ್ಮನ ಎಚ್ಚರಿಕೆಯನ್ನು ಕೊಡುತ್ತಾರೆ. ಹಿಂಜಾರಿ ಹೋಗುವಂತಹ ಪರಿಸ್ಥಿತಿಗಳನ್ನು ಕರ್ತನು ತಡೆ ಮಾಡಿ ಓಡಿಸುತ್ತಾರೆ. ಯೂದನ ಪುಸ್ತಕ 1ನೇ ಅಧ್ಯಾಯ 20-21 ಹೇಳುತ್ತದೆ, ನೀವು ಪ್ರಿಯರಾದವರೇ, ನಿಮ್ಮ ಮಹಾಪರಿಶುದ್ಧವಾಗಿರುವ ನಂಬಿಕೆಯ ಮೇಲೆ ನಿಮ್ಮನ್ನು ದೃಢಪಡಿಸಿಕೊಂಡು ಪರಿಶುದ್ಧಾತ್ಮನಲ್ಲಿ ಪ್ರಾರ್ಥನೆಯನ್ನು ಮಾಡಿ, ದೇವರ ಪ್ರೀತಿಯಲ್ಲಿ ನಿಮ್ಮನ್ನು ಕಾದುಕೊಂಡು ನಿತ್ಯ ಜೀವಿತಕ್ಕೆ ಸಂಬಂಧಪಟ್ಟ ಹಾಗೆ ಕರ್ತನಾಗಿರುವ ಯೇಸು ಕ್ರಿಸ್ತನ ಕೃಪೆಯನ್ನು ಹೊಂದುವುದಕ್ಕೆ ಕಾದಿರಿ. ಕಡೆಯದಾಗಿ ಒಂದು ಕಾರ್ಯ, ದೇವ ಜನಗಳೊಂದಿಗೆ ಐಕ್ಯವಾಗಿರಿ. ನಿಮಗೋಸ್ಕರವಾಗಿ ಒಂದು ಆತ್ಮಿಕ ಸ್ನೇಹಿತರು ಅಥವಾ ಸಭೆ, ಒಂದು ಗುಂಪು ನಿಮಗೆ ಬೇಕು. ದಾನಿಯೇಲನಿಗೆ ನೋಡಿ, ಶದ್ರಾಕ್, ಮೇಷಕ್, ಅಬೇದ್ನೆಗೋ ಎಂಬುದಾಗಿ ಸ್ನೇಹಿತರಿದ್ದರು. ಹೊಸ ಒಡಂಬಡಿಕೆ ಕಾಲದಲ್ಲಿ ಸಭೆಯಲ್ಲಿ ಸೇರಿಸಲ್ಪಟ್ಟರು. ದೇವ ಜನಗಳೊಂದಿಗೆ ಐಕ್ಯವಿರುವಾಗ ನಾವು ಹಿಂಜಾರಿ ಹೋಗುವುದಕ್ಕೆ ಸಂದರ್ಭಗಳು ಬಹಳ ಕಡಿಮೆ. ಸತ್ಯವೇ ಅದರ ಬಗ್ಗೆ ಹೇಳುತ್ತೆ ನೋಡಿ. ಇಬ್ರಿಯರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 12-13 ವಾಕ್ಯ, ಸಹೋದರರೇ, ಜೀವವುಳ್ಳ ದೇವರನ್ನು ಬಿಟ್ಟು ದಾರಿ ತಪ್ಪುವುದಕ್ಕೆ ಆಸ್ಪದವಾಗಿರುವ ಅಪನಂಬಿಕೆಯ ದುಷ್ಟ ಹೃದಯ ನಿಮ್ಮಲ್ಲಿ ಒಬ್ಬನಲ್ಲಿ ಇಲ್ಲದ ಹಾಗೆ ನೀವು ಎಚ್ಚರಿಕೆ ಉಳ್ಳವರಾಗಿರಿ. ದೇವರನ್ನ ಬಿಟ್ಟು ದೂರ ಸರಿಯುವುದಕ್ಕೆ ಆಸ್ಪದವಾಗಿರುವ ದುಷ್ಟ ಹೃದಯ ನಿಮ್ಮಲ್ಲಿ ಒಬ್ಬನಲ್ಲಿಯೂ ಬಾರದ ಹಾಗೆ ಎಚ್ಚರಿಕೆ ಉಳ್ಳವರಾಗಿರಿ. ನಿಮ್ಮಲ್ಲಿ ಒಬ್ಬನಾದರೂ ಪಾಪದ ವಂಚನೆಯಲ್ಲಿ ಕಠಿಣವಾಗದೆ ಹೋಗದಂತೆ ಇಂದು ಎನ್ನುವ ರೀತಿಯಲ್ಲಿ ಪ್ರತಿದಿನವೂ ಒಬ್ಬರನ್ನೊಬ್ಬರು ಬುದ್ಧಿ ಹೇಳಿರಿ. ಆ ರೀತಿ ನೀವು ಬೀಳದೇ ಇರಬೇಕೆಂದರೆ ನೀವು ಇರುವಂತಹ ಐಕ್ಯತೆಯಲ್ಲಿ ಒಬ್ಬರನ್ನೊಬ್ಬರು ಬುದ್ಧಿ ಹೇಳಿಕೊಳ್ಳಿರಿ. ನೀವು ಸ್ವಲ್ಪ ಹೋಗುವುದಕ್ಕೆ ವ್ಯತ್ಯಾಸವಾಗಿ ಕಾಣುತ್ತದೆ, ನಿಮ್ಮ ಪ್ರಾರ್ಥನೆ ಸ್ವಲ್ಪ ಕಡಿಮೆಯಾಗಿದೆ, ಇದೆಲ್ಲ ನೀವು ಒಬ್ಬರೊಬ್ಬರೊಂದಿಗೆ ಮಾತಾಡಿಕೊಂಡು ಒಬ್ಬರಿಗೊಬ್ಬರು ಸರಿಪಡಿಸಿಕೊಳ್ಳಿರಿ. ಇದುವೇ ಬೀಳದಿರುವುದಕ್ಕೆ ದಾರಿ. ಐಕ್ಯವೆನ್ನುವುದು ಅದಕ್ಕಾಗಿಯೇ. ಸುಮ್ಮನೆ ಎಲೆಕ್ಷನ್ ಇಡುವುದಕ್ಕೂ ಕುರ್ಚಿಯಲ್ಲಿ ಕೂರುವುದು ಅಷ್ಟು ಮಾತ್ರವಲ್ಲ. ನಾವು ನಮ್ಮನ್ನೊಬ್ಬರನ್ನೊಬ್ಬರು ಕಾಪಾಡಿಕೊಳ್ಳುವುದಕ್ಕೋಸ್ಕರವಾಗಿ ದೇವರು ದೇವರ ಮಕ್ಕಳ ಐಕ್ಯತೆಯನ್ನು ಕೊಟ್ಟಿದ್ದಾರೆ. ಹಾಗಾಗಿ ನಿಮ್ಮ ಹೃದಯ ಜಾರಿ ಹೋಗದ ಹಾಗೆ ನೀವು ಒಬ್ಬರನ್ನೊಬ್ಬರು ಗಮನಿಸಿ ಬುದ್ಧಿ ಹೇಳಿರಿ ಎನ್ನುವಂಥದ್ದು ಸತ್ಯವೇದ ನಮಗೆ ಕೊಡುವಂಥ ಆಲೋಚನೆ. ಪ್ರಸಂಗಿಯ ಪುಸ್ತಕದಲ್ಲಿ ಇದನ್ನೇ ಬೇರೆ ರೀತಿಯಾಗಿ ಹೇಳುವುದನ್ನು ನಾವು ನೋಡ್ತೀವಿ. ಪ್ರಸಂಗಿ 4ನೇ ಅಧ್ಯಾಯ 9-10, ಒಬ್ಬರಿಗಿಂತಲೂ ಇಬ್ಬರು ಲೇಸು ಎಂಬುದಾಗಿ ವಾಕ್ಯ ಹೇಳುತ್ತದೆ. ಒಬ್ಬೊಂಟಿಗನಾಗಿರುವುದರಿಂದ ಇಬ್ಬರಾಗಿರುವುದು ಒಳ್ಳೆಯದು. ಅವರ ಒಂದು ಪ್ರಯಾಸದಿಂದ ಅವರಿಗೆ ಒಳ್ಳೆಯ ಪ್ರತಿಫಲ ಉಂಟಾಗುತ್ತದೆ. ಮುಂದಿನ ವಾಕ್ಯ 10ನೇ ವಾಕ್ಯ ಹೇಳುತ್ತದೆ, ಒಬ್ಬನು ಬಿದ್ದರೆ ಅವನ ಸಹಪಾಠಿ ಅವನನ್ನು ಮೇಲೆತ್ತುತ್ತಾನೆ, ಒಬ್ಬೊಂಟಿಗನಾಗಿದ್ದು ಬೀಳುವವನಿಗೆ ಅಯ್ಯೋ ಎಂದು ಬರೆಯಲ್ಪಟ್ಟದಾಗಿದೆ. ಹಾಗಾಗಿ ಒಳ್ಳೆಯ ದೇವರ ಮಕ್ಕಳೊಂದಿಗಿರುವಂಥ ಐಕ್ಯತೆ, ಒಂದು ಒಳ್ಳೆಯ ಸಭೆಯಲ್ಲಿರುವಂಥ ಐಕ್ಯತೆ, ಆತ್ಮಿಕವಾದ ಸ್ನೇಹಿತರು, ಇದು ಒಬ್ಬ ಮನುಷ್ಯನಿಗೆ ಅವಶ್ಯ. ಅವರೊಂದಿಗೆ ನಾವು ಸೇರಿರುವುದು ಅವಶ್ಯ. ಕೊರತೆಗಳನ್ನು ನೋಡುವಾಗ ಅವುಗಳನ್ನು ಒಬ್ಬರನ್ನೊಬ್ಬರು ಗಮನಿಸಿ ಸರಿಪಡಿಸಿಕೊಳ್ಳುವುದು ಅವಶ್ಯ. ಒಬ್ಬರು ನಿಮ್ಮ ಬಳಿ ಕೊರತೆ ಇದೆ ಅಂತ ಹೇಳಿದ್ರೆ ಜಗಳಕ್ಕೆ ಹೋಗಬಾರ್ದು.
ಅದನ್ನು ಯೋಚನೆ ಮಾಡಿ ನೋಡಿ. ಆ ಬುದ್ಧಿ ಮಾತುಗಳನ್ನು ತೆಗೆದುಕೊಂಡು ಒಬ್ಬರನ್ನೊಬ್ಬರು ಬುದ್ಧಿಯನ್ನು ಹೇಳಿ ಕರ್ತನ ಕಾರ್ಯವನ್ನು ನೆರವೇರಿಸಬೇಕು. ಹಿಂಜಾರಿ ಹೋಗುವುದಾದರೆ ಕರ್ತನ ಆತ್ಮ ಒಬ್ಬ ಮನುಷ್ಯನಲ್ಲಿ ಪ್ರಿಯವಾಗಿರುವುದಿಲ್ಲ. ಕರ್ತನಲ್ಲಿ ನಾವು ಕರೆಯಲ್ಪಟ್ಟ ಕರುವಿಕೆಯಲ್ಲಿ ದೃಢವಾಗಿ ನಿಂತು ದೇವರ ಬರುವಿಕೆಯ ಪರ್ಯಂತರ ಅವರ ಚಿತ್ತವನ್ನು ನೆರವೇರಿಸುವುದಕ್ಕೆ ಕರೆಯಲ್ಪಟ್ಟಿದ್ದೇವೆ. ಚಿಕ್ಕ ಪ್ರಾರ್ಥನೆ ಮಾಡೋಣವಾ? ಕಣ್ಗಳನ್ನು ಮುಚ್ಚಿ ದೇವರ ಕಡೆಗೆ ನೋಡಿ, ಕೇಳಿದ ಮಾತುಗಳಿಗಾಗಿ ಅರ್ಥೈಸಿಕೊಂಡು ಸತ್ಯಕ್ಕೋಸ್ಕರವಾಗಿ ಯಾವ ಪರಿಸ್ಥಿತಿಯಲ್ಲಿಯೂ ನಾನು ಕರೆಯಲ್ಪಟ್ಟಂಥ ಕರುವಿಕೆಯಿಂದ ಬಿದ್ದು ಹೋಗದ ಹಾಗೆ ದೇವರಾತ್ಮನು ನಮ್ಮನ್ನು ಕಾದುಕೊಳ್ಳುವ ಹಾಗೆ ದೇವರ ಬಳಿ ಪ್ರಾರ್ಥನೆ ಮಾಡೋಣ. ಹೃದಯವನ್ನು ದೇವರ ಕಡೆಗೆ ತಿರುಗಿಸಿರಿ. ನಮ್ಮ ಜೀವನದಲ್ಲಿ ನಾವು ಹಿಂಜಾರಿ ಹೋಗುವುದಕ್ಕೆ ಯಾವ ಸಂದರ್ಭಗಳು ಬರುತ್ತವೆ ಎಂಬುದಾಗಿ ಯೋಚನೆ ಮಾಡಿ ನೋಡಿ. ಒಬ್ಬನು ಹಿಂಜಾರಿ ಹೋದರೆ ನನ್ನ ಆತ್ಮವನ್ನಲ್ಲಿ ಪ್ರಿಯವಾಗಿರುವುದಿಲ್ಲ ಎಂಬುದಾಗಿ ದೇವರು ಹೇಳಿದ್ರಲ್ಲ. ಕರ್ತನ ಪ್ರೀತಿ ನಮ್ಮ ಮೇಲೆ ಬರಬೇಕು ಅಂದರೆ ಕರೆಯಲ್ಪಟ್ಟಂತಹ ಕರುವಿಕೆಯಲ್ಲಿಯೂ ದೇವರು ಏರ್ಪಡಿಸಿಕೊಟ್ಟಿರುವಂಥ ಸ್ಥಿತಿಗಳಲ್ಲಿ ನಾವು ಮುಂದುವರಿಯುತ್ತಾ ಹೋಗುತ್ತಲೇ ಇರಬೇಕೇ ವಿನಃ ಹಿಂಜಾರಿ ಹೋಗಬಾರದು. ಕರ್ತನು ರಕ್ಷಕನಾಗಿರುವ ನಮ್ಮ ದೇವರೇ, ನಿಮ್ಮ ಮಕ್ಕಳು ಅದಕ್ಕೋಸ್ಕರವಾಗಿ ಗೋಳಾಡುತ್ತಾ ಇದ್ದಾರೆ. ಅವರನ್ನು ದೇವರು ನೀವು ಕರೆದಿದ್ದೀರಾ. ಒಂದು ದೃಢವಾದ ನಂಬಿಕೆಯಲ್ಲಿ ನಿಮ್ಮನ್ನು ಹಿಂಬಾಲಿಸುವ ಹಾಗೆ ಪರಲೋಕವನ್ನು ಸ್ವತಂತ್ರಿಸುತ್ತೇವೆ ಎಂಬುದಾಗಿ ನಂಬಿಯವರು ಬಂದಿದ್ದಾರೆ. ದೇವರೇ, ಆದರೂ ನಮ್ಮ ಪ್ರಾಕ್ಟಿಕಲ್ ಲೈಫ್ನಲ್ಲಿ ನಾವು ಸಂಧಿಸುವಂತಹ ಹೋರಾಟಗಳು, ಸಮಸ್ಯೆಗಳು ಪ್ರತಿ ಬಾರಿ ನಮ್ಮ ಕಾಲುಗಳು ಜಾರಿ ಹೋಗುವಂತೆ ಮಾಡಿ ನಮ್ಮನ್ನು ಹಿಂದೆ ತಿರುಗಿ ನೋಡುವಂತೆ ಮಾಡುತ್ತದೆ. ಲೋಟನನ್ನು ಹಿಂದಿರುಗಿ ನೋಡುವಂತೆ ಮಾಡಿದಂತಹ, ಸೌಲನನ್ನು ಹಿಂದಿರುಗಿ ನೋಡುವಂತೆ ಮಾಡಿದಂತಹ, ದಾವೀದನನ್ನು ಹಿಂದಿರುಗಿ ನೋಡುವಂತೆ ಮಾಡಿದಂತಹ ದೇವರೇ, ಆಗಾಗ ಇಂತಹ ಕಾರ್ಯಗಳು ನಾವು ಹಿಂದೆ ತಿರುಗಿ ನೋಡಬೇಕೆಂದು ಕರೆಯುತ್ತವಲ್ಲ, ಅದನ್ನು ಯಾವ ರೀತಿ ನಾವು ತಪ್ಪಿಸಬೇಕು ಎಂಬುದಾಗಿ ನೀವು ತೋರಿಸಿಕೊಟ್ಟ ಹಾಗೆ ನಿಮ್ಮ ಮಕ್ಕಳು ಪ್ರಾರ್ಥನೆಯಲ್ಲಿಯೂ ಸತ್ಯವೇದ ವಾಕ್ಯದಲ್ಲಿಯೂ ಒಬ್ಬರ ಮೇಲೆ ಒಬ್ಬರು ತೆಗೆದುಕೊಳ್ಳುವಂತಹ ಅನ್ಯೋನ್ಯತೆಯಲ್ಲಿ ದೇವರಾತ್ಮನ ಬಲದಲ್ಲಿಯೂ ತುಂಬಲ್ಪಟ್ಟು ತಮ್ಮ ಕರುವಿಕೆಯನ್ನು ಕಾದುಕೊಳ್ಳುವುದಕ್ಕೆ, ಅವರು ಮುಂದುವರೆದು ನಡೆಯುವುದಕ್ಕೆ ಅವರ ಮುನ್ನಡೆಸಬೇಕೆಂಬುದಾಗಿ ಪ್ರಾರ್ಥನೆ ಮಾಡುತ್ತೇನೆ. ದೇವರ ಶಕ್ತಿ ಅವರ ಮೇಲೆ ಇಳಿದು ಅವರ ಹಿಂಜಾರದಾಗಿ ಅವರ ಕಾಲುಗಳನ್ನು ದೇವರ ನೀವು ತಿರುಗಿಸಿರಿ. ನಿಮ್ಮ ಮಕ್ಕಳು ಜಾರಿ ಹೋಗದ ಹಾಗೆ ಕರ್ತನಲ್ಲಿ ದೃಢವಾಗಿ ನಿಲ್ಲುವುದಕ್ಕೆ ಸಹಾಯ ಮಾಡಿರಿ. ಇಂದು ನಾನು ಮಾಡಿರುವಂತಹ ಪ್ರಾರ್ಥನೆಯ ಪ್ರತಿಫಲ ಈ ಮಾತುಗಳನ್ನು ಕೇಳುತ್ತಿರುವಂತಹ ಪ್ರತಿಯೊಬ್ಬೊಬ್ಬರ ಮೇಲೆಯೂ, ಪ್ರತಿ ಕುಟುಂಬಗಳ ಮೇಲೆಯೂ ಇಳಿದು ಬಂದು ಅವರಿಗೆ ಒಳಿತುಗಳನ್ನು ಅನುಗ್ರಹಿಸಲಿ. ಸಕಲ ಜವಾಬ್ದಾರಿಗಳನ್ನು ದೇವರ ಹಸ್ತಕ್ಕೆ ಒಪ್ಪಿಸಿಕೊಡುತ್ತೇನೆ. ಯೇಸುವಿನ ಮೂಲಕ ನಮ್ಮ ಪ್ರಾರ್ಥನೆಯನ್ನು ಸ್ವೀಕರಿಸಿರಿ ತಂದೆಯೇ, ಆಮೇನ್. ದೇವರು ಈ ದಿನದಲ್ಲಿ ನಮ್ಮ ಸಂಗಡ ಮಾತಾಡಿದರು. ಹಿಂಜಾರುವಿಕೆ ಎನ್ನುವಂತಹ ಘೋರ ಪಾಪ ಅದನ್ನು ನಮ್ಮನ್ನು ಅರಿಯದೆ ನಮ್ಮ ಜೀವನದಲ್ಲಿ ಬಾರದ ಹಾಗೆ ನಾವು ಯಾವ ರೀತಿಯೆಲ್ಲ ನಮ್ಮನ್ನು ಕಾಪಾಡಿಕೊಳ್ಳಬೇಕೆಂಬುದಾಗಿ ದೇವರು ಮಾತಾಡಿದರು. ಅದನ್ನು ಮತ್ತೆ ಮತ್ತೆ ಗಮನಿಸಿರಿ. ನಿಮ್ಮ ಜೀವನದಲ್ಲಿ ಇಂಥ ಕಾರ್ಯಗಳು ಬರುವಾಗ ಅದನ್ನು ಸರಿಪಡಿಸಿಕೊಳ್ಳಿರಿ. ಮುಂದಿನ ಬಾರಿ ನಿಮ್ಮನ್ನು ಭೇಟಿಯಾಗುವಾಗ ಬೇರೆ ಒಂದು ನೂತನ ಸಂದೇಶದಿಂದ ನಿಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿಯವರೆಗೂ ದೇವರು ತಾನು ನಿಮ್ಮನ್ನು ಆಶೀರ್ವಾದ ಮಾಡಿ ಕಾಪಾಡಲಿ. ಆಮೇನ್.